ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು, ರವಿಶಶಿ ತಾರೆಯ ನಿತ್ಯೋತ್ಸವವೋ ಸರಸ್ವತಿ ವೀಣೆಯ ಸೊಲ್ಲೂನ್. ಇದು ಕನ್ನಡ ರಾಜ್ಯೋತ್ಸವದ ವಿಶೇಷ ಮಾತಿನ ಕಟ್ಟೆ. ಕೋ ಸ್ಪಾನ್ಸರ್ಡ್ ಬೈ ಸದ್ಗುರು ಆಯುರ್ವೇದ ಸೋಪ್, ಡಿಜಿಟಲ್ ಪಾರ್ಟ್ನರ್ G5. ಇದೀಗ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಲ್ಲಮಲ್ಲಿಯರು ಹೇಗೆಲ್ಲ ಕನ್ನಡದ ನುಡಿಯನ್ನ ನಮ್ಮ ಕಿವಿಗೆ ಸೊದೆಯಾಗಿಸುತ್ತಾರೆ ಎನ್ನುವುದನ್ನ ಕೇಳೋಣ. ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಆಲೋಚಿಸಬೇಕಾದದ್ದು, ಕನ್ನಡವನ್ನ ಉಳಿಸುವವರು ಯಾರು? ಹಳ್ಳಿಯವರೋ, ನಗರದವರು? ಹಳ್ಳಿಯವರೇ ಕನ್ನಡವನ್ನ ಉಳಿಸುವವರು ಅನ್ನುವ ಮಾತಿಗೆ ಸಿದ್ಧರಾಗಿ ಮಾನ್ಯ ಕೃಷ್ಣೇಗೌಡರವರು ಹಾಗೂ ಇಂದುಮತಿ ಸಾಲಿಮಠ್ ಮತ್ತು ಪ್ರಾಣೇಶ್ರವರು ಈಗಾಗಲೇ ಮಾತಿಗೆ ಸಿದ್ಧರಾಗಿದ್ದಾರೆ. ಹಳ್ಳಿಯವರಲ್ಲಿ ಉಳಿಸುತ್ತಾರೆ ಸ್ವಾಮಿ, ಉಳಿಸುತ್ತಿರುವವರು ನಗರದವರೇ ಅನ್ನುವ ಮಾತಿಗೆ ಸಿದ್ಧರಾಗಿ ಶ್ರೀ ರಿಚರ್ಡ್ ಲೂಯಿಸ್, ಸುಧಾ ಬರ್ಗೂರ್ ಮತ್ತು ದಯಾನಂಜಿಯವರು ಅವರು ಸಿದ್ಧರಾಗಿದ್ದಾರೆ. ಬನ್ನಿ ಬನ್ನಿ, ಅವರ ಆ ಮಾತಿನ ಸೊಗಸನ್ನ ಕೇಳುವುದಕ್ಕೆ ನಾವು ಸಿದ್ಧರಾಗೋಣ. ಹಳ್ಳಿಯಿಂದ ಮೊಳಗಿದ ಆ ಕನ್ನಡದ ಡಿಂಡಿಮ ನಮ್ಮ ಕನ್ನಡವನ್ನು ಉಳಿಸುತ್ತೆ ಎನ್ನುವುದಕ್ಕೆ ಹಳ್ಳಿಯಲ್ಲೇ ಹುಟ್ಟಿ ನೀವು ಹಳ್ಳಿಯ ವಾತಾವರಣದಲ್ಲೇ ಬೆಳೆದು ಬಂದಂತಹ ನಿಮ್ಮ ಕನ್ನಡಿಗರಿಗೆ ದಿಲ್ ಮಾತೇನು? ನಾನು ಹೆಚ್ಚು ಕನ್ನಡವನ್ನು ಕಲಿತಿದ್ದು ಮತ್ತು ನನ್ನನ್ನು ಶ್ರೀಮಂತಗೊಳಿಸಿದ್ದು ನನ್ನ ಹಳ್ಳಿ ಕನ್ನಡ. ಈ ಸಂದರ್ಭಕ್ಕೆ ಅಂತ ಒಂದು ಹಾಡು ಬರೆದಿದ್ದೀನಿ ಮಾಮ, ಅದನ್ನು ಹೇಳ್ಬಿಡ್ತೀನಿ. ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ, ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ರೈಸು ಅನ್ನಾವ ನುಂಗಿ ರಾಯ್ತಾ ಪಚಡಿಯ ನುಂಗಿ, ರೈಸು ಅನ್ನಾವ ನುಂಗಿ ರಾಯ್ತಾ ಪಚಡಿಯ ನುಂಗಿ, ಸಾರು ಗೊಜ್ಜು ಹುಳಿಗಳನ್ನೆಲ್ಲ ಕರಿಯು ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಡ್ಯಾಡ್ ಅಪ್ಪನ್ನ ನುಂಗಿ, ಮಾಮ್ ಅವ್ವನ್ನ ನುಂಗಿ, ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆಯರ ಆಂಟ್ ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಬ್ಲೌಸು ರವಿಕೆಯ ನುಂಗಿ, ಶರ್ಟು ಅಂಗಿಯ ನುಂಗಿ, ಬ್ಲೌಸು ರವಿಕೆಯ ನುಂಗಿ, ಶರ್ಟು ಅಂಗಿಯ ನುಂಗಿ, ಮಂಡ್ಯದ ಐಕಳ ಚಡ್ಡಿಯನ್ನು ಶಾರ್ಟ್ಸು ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ನೋಡವ್ವ ತಂಗಿ ಕನ್ನಡನ ಇಂಗ್ಲಿಷ್ ನುಂಗಿತ್ತ, ನೋಡವ್ವ ತಂಗಿ ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಬಂಧುಗಳೇ, ಒಂದು ಗಾದೆ ಇದೆ, ಬಳಸ್ತಾ ಬಳಸ್ತಾ ನಂಟು, ಬೆಳಗ್ತಾ ಬೆಳಗ್ತಾ ಕಂಚು. ಬಳಸ್ತಾ ಬಳಸ್ತಾ ನಂಟು, ನಂಟು ನೀವು ಹೋಗಿ ಬಂದು ಮಾಡಿದ್ರೆ ನಂಟು, ಕಂಚು ನೀವು ಬೆಳಗ್ತಾ ಇದ್ರೆ ಕಂಚು ಫಳಫಳ ಅಂತ ಹೊಳೆಯುತ್ತೆ. ಹಾಗೆ ಕನ್ನಡ ಭಾಷೆಯನ್ನು ಯಾರು ಹೆಚ್ಚು ಬಳಸ್ತಾರೋ ಅಲ್ಲಿ ಮಾತ್ರ ಭಾಷೆ ಬೆಳೆಯುತ್ತೆ. ಬಳಸಲಿಲ್ಲ ಅಂದ್ರೆ ಭಾಷೆ ನಾವು ಬರ್ಕೊಂಡು ಕೂತಿರ್ತೀವಿ, ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಕನ್ನಡ ಇದೆ, ಅವೆಲ್ಲ ನಡೆಯಲ್ಲ. ನಾಲ್ಗೆ ಮೇಲೆ ಕನ್ನಡ ಇರಬೇಕು. ನಮ್ಮ ಜನ ಕನ್ನಡ ಮಾತಾಡ್ತಾರಲ್ಲ, ಅನಕ್ಷರಸ್ಥರು, ಅವಿದ್ಯಾವಂತರು ಅಂತ ಕರಿತೀವಿ ನಾವು ಅವ್ರನ್ನ, ಹೆಬ್ಬೆಟ್ನವರು. ಆದ್ರೆ ಎಂಥ ಸುಂದರವಾದ ಕನ್ನಡ ಅವ್ರದ್ದು. ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರಿಗೆ ಹೊಳಿದೇ ಇರುವಂತ ಟ್ಯೂನ್ಗಳು ಅವ್ರುಗಳಿವೆ. ಯಾವ ಸಂಗೀತ ಶಾಲೆಗೂ ಸೇರಿಲ್ಲ. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವೋ, ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀ ಬಂದಿ ನನ್ನ ಕಳುವೋಕೆ. ಅನಕ್ಷರಸ್ಥರ ಹಾಡ್ರೋ ಹಾಡು, ಅವ್ರ ಟ್ಯೂನ್ ಇದು. ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸಾವಂತಿಗೆ,
ಅಣ್ಣ ನಿನ್ನೆಸರು ಅಪರಂಜಿ ಬಾ ಮಲ್ಲಿಗೆ. ಎಂತ ಅದ್ಭುತವಾದ ಧಾಟಿಗಳು, ಎಂತ ಅದ್ಭುತವಾದ ಟ್ಯೂನ್ಗಳು. ಅವನ್ ಮಾಡಿದವರು ವಿದ್ಯಾವಂತರಲ್ಲ, ಅನಕ್ಷರಸ್ಥರು. ಅವರ ಸಂಪನ್ಮೂಲ ಎಷ್ಟು ದೊಡ್ಡದು ಅಂತ. ನಗರದಲ್ಲಿ ನಾವು ಒಂದು ದಿನಕ್ಕೆ ನಾವು ಮಾತಾಡ್ತಿದೀವಿ ಅಂದ್ರೆ ಇಡೀ ನಿಮ್ಮ ಆಫೀಸು ಕಚೇರಿ ಏನೇನಿದೆ ಅಲ್ಲೆಲ್ಲದಕ್ಕೂ ನಿಮಗೆ ಹೆಚ್ಚಂದ್ರೆ 100 ಕನ್ನಡ ಶಬ್ದಗಳು ಸಾಕು, ನೀವು ಕನ್ನಡ ಮಾತಾಡೋದಿದ್ರೆ. ಆದ್ರೆ ಹಳ್ಳಿಯಲ್ಲಿ ಒಂದು ದಿನಕ್ಕೆ ಅವರು 500ರಿಂದ 600 ಶಬ್ದಗಳನ್ನು ಬಳಸ್ತಾರೆ. ನಾನು ಬಹಳ ಸಲ ಹೇಳ್ತೀನಿ, ಈಗ ಕಾಲು ಅನ್ನೋದು ಶಬ್ದಕ್ಕೆ ಎಷ್ಟು ಕಾಲ್ಗಳಿವೆ, ನೀವು ಇಂಗ್ಲಿಷ್ನಲ್ಲಿ ನೋಡಿ ಎಷ್ಟು ಕಾಲ್ಗಳಿವೆ. ಅಥವಾ ನಗರದಲ್ಲಿ ಬಳಸೋರು ಎಷ್ಟು ಬಗೆಯ ಕಾಲ್ಗಳನ್ನ ಬಳಸ್ತಾರೆ. ಆದ್ರೆ ಹಳ್ಳಿಯವರು ಕಾಲ್ನಲ್ಲಿ ಎಂತೆಂಥ ಕಾಲ್ಗಳಿವೆ. ನೀವು ನಡ್ಕೊಂಡು ಬಂದ್ರೆ ನಿಮ್ ಕಾಲ್ಗೊಂದೊಂದು ಹೆಸರು ಇಡ್ತಾರೆ. ಅಡ್ರಗಾಲು, ತೊಡಗಾಲು, ಬೀಸ್ಗಾಲು, ಬಳಸಗಾಲು, ಮೆಟ್ಟಗಾಲು, ಪೊಳ್ಗಾಲು, ಕುಕ್ಕರಗಾಲು, ಕೌಚಗಾಲು, ಬೀಸ್ಗಾಲು, ಮೆಟ್ಟಗಾಲು, ಎಂತೆಂಥ ಕಾಲ್ಗಳಿವೆ. ಕಣ್ಣು ಅಂದ್ರೆ ಎಷ್ಟು ಕಣ್ಣುಗಳಿವೆ. ಕೆಂಗಣ್ಣು, ಕೆಕ್ಕರಗಣ್ಣು, ಸೋರಗಣ್ಣು, ಮುಚ್ಚಗಣ್ಣು, ಮುಸುರುಗಣ್ಣು, ನಿದ್ಗಣ್ಣು, ಎಷ್ಟು ಬಗೆಯ ಕಣ್ಣುಗಳಿವೆ. ಅಂದ್ರೆ ಭಾಷೆಯ ಸಮೃದ್ಧಿ ಇರೋದು ಹಳ್ಳಿಗಳಲ್ಲಿ. ಯಾಕಂದ್ರೆ ಅವರು ಮತ್ತೆ 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 ಬಳಸೋದ್ರಿಂದ ಈ ತರದ ಶಬ್ದಗಳು ಹುಟ್ಟುತ್ತವೆ ಅವ್ರಿಗೆ. ಅನಕ್ಷರಸ್ಥರು ಹಾಡ್ತಾರೆ ನೋಡ್ಬೇಕು. ಹರ ಹರ ಶಿವ ಶಿವ ಗುರುವೇ ಗುರು ಪಾದವೇ ನಮ್ಮಪ್ಪಾಜಿ ಮಾಯ್ಕಾರ, ಗಂಡುಲಿಗೆ ಗಂಡ ಹಿಂಡುಲಿಗೆ ಮನೆಗಾರ ಪುಂಡುಗಾರ ಈರತ್ಮನಿ, ಭಕ್ತಿ ಭಾವದ ಗಂಡ ಬಾಳು ಲೋಚನದೆ ಏಳ್ಮಲೆ ಎತ್ತಯ್ಯ, ಗಂಡುಗಾಳಿ ಗುಂಡಿಗೆ ಸಿಳಿ ಹಿಂಡುಗಾಳಿ ಸಿರಾ ಚೆಂಡಾಡಿದಂತ ಅಪ್ಪನ ಮನೆ ದೇವ್ರೆ, ನಿನ್ನ ಪಾದಕ್ಕೆ ಶರಣು ಶರಣಾರ್ಥಿ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯವನ್ನಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇವ, ಆನುಮಲೆ ಹಾಸಿಕೊಂಡು ಜೇನುಮಲೆ ಒದ್ದುಕೊಂಡು 77 ಮಲೆಯನ್ನು ಸುರುಳಿಸುತ್ತಿ ತಲೆಮನ್ನಾಗಿ ಮಾಡಿಕೊಂಡು ಮಲಗಿರುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇವ, ನಿನ್ನ ಪಾದಕ್ಕೆ ಶರಣು ಶರಣಾರ್ಥಿ. ಇವ್ರ್ಯಾರು ಅಕ್ಷರಸ್ಥರಲ್ಲ. ಹಳ್ಳಿಯವರಿಗೆ ಇಂಥ ಶಬ್ದಗಳೆಲ್ಲ ಬೇಕಾದಷ್ಟು ಲೀಲಾಜಾಲವಾಗಿ ಮಾತಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಶಬ್ದಗಳಿವೆ. ಸಿಟಿಲಿ ಯಾರ ಕೈಗಾರ ಮಗು ಕೊಟ್ಬಿಡಿ, ಮಗುನ್ ಮಾತಾಡ್ಸಕ್ ಬರಲ್ಲ. ಏನಯ್ಯ, ಏನಪ್ಪ, ಏನು, ಅವಯ್ಯೋ, ಏನು, ಬಾಯ್, ಆಯ್, ಅಷ್ಟೇ. ಹಳ್ಳಿನಲ್ಲಿ ಮಗುನ್ ಕೊಡಿ, ಅಯ್ಯೋ ನನ್ನ ಅಪ್ಪನೆ, ಅಯ್ಯೋ ನನ್ನ ಕಂದ, ಅಯ್ಯೋ ಭಗವಂತ ಸೃಷ್ಟಿ ಮಾಡಿ ನನಗೆ ಕೊಟ್ಬಿಟ್ಟ, ನನ್ನ ಬಂಗಾರದ ಪದಕ ನೀನು, ಅಯ್ಯೋ ನೀನು ನಡೆದ್ರೊಂದು ಚಂದ, ನಿಂತ್ರೊಂದು ಚಂದ, ಕುಂತ್ರೊಂದು ಚಂದ, ಬಾರೋ ಮಗನೇ, ಅಯ್ಯೋ ಹೆಜ್ಜೆ ಇಟ್ಕೊಂಡು ಬಾಪ, ನೀನು ನೋಡ್ಬೇಕು, 2 ಕಣ್ಣಲ್ಲಿ ನೀನು ನೋಡ್ಬೇಕು, ನಿನ್ನ ಅಂಗಾಲೊಂದು ಧೂಳು ನನ್ನ ಅಂಗೈಲಿ ತಗೊಂಡು ನಾನು ಅಂಗಂಗಕ್ಕೆಲ್ಲ ಬೆಳ್ಕೊತೀನಿ ಬಾಳೋದವ್ರಿಗೆ. ಹಂಗೆಲ್ಲ ಮಾತಾಡ್ತಾರೆ. ಇವರು ಮಕ್ಕಳು ಆಡ್ಸಕ್ ಬರೋದಿಲ್ಲ. ಅಥವಾ ಯಾರ ಮೇಲೆ ಕೋಪ ಬಂತು ಇಟ್ಕೊಳ್ಳಿ, ಕೋಪ ಬಂದಾಗ ನೋಡ್ಬೇಕು, ಸಿಟಿಯವ್ರು ಮಾತಾಡ್ತಾರೆ, ಅಂದ್ಬಿಡ್ತೀನಿ, ಸರಿಯಾಗಿ ಅಂದ್ಬಿಡ್ತೀನಿ, ಅದೇ ಬಾಯ್ ಬಿಟ್ರೆ ಬಂದಿರ್ತಾನೆ ಅಂತಾನೆ, ಬಂದಿರ್ತಾನೆ ಅಂತಾನೆ, ಅನ್ನಕ್ಕೆ ಬರಲ್ಲ, ಬೈಯಕ್ ಬರಲ್ಲ, ಪ್ರೀತಿಯಿಂದ ಮಾತಾಡಕ್ ಬರಲ್ಲ. ಆದ್ರಿಂದ ಕನ್ನಡ ಈವಾಗಲೂ ಉಳಿಬೇಕಾದ್ರೆ ಈವಾಗಲೂ ಉಳಿಸ್ಕೊಂಡಿರೋರು ಹಳ್ಳಿಯವರೇ. ಸಿಟಿಯವರು ಇದೀವಲ್ಲ, ವಿ ಆರ್ ಮಿಯರ್ ಕನ್ಸ್ಯೂಮರ್ಸ್. ನಾವು ಬಳಕೆದಾರರಷ್ಟೇ. ಯಾರೋ ಮಾಡಿಕೊಟ್ರೆ ನಾವು ಬಳಕೆ ಮಾಡಿ ಬಿಸಾಕ್ತೀವಿ ಅಷ್ಟೇ. ಆದರೆ ನಾವು ಏನನ್ನು ಉತ್ಪತ್ತಿ ಮಾಡೋರಲ್ಲ. ರಿಚರ್ಡ್ಗೆ ಓಡಾಟ ಹೆಚ್ಚಾಗಿ, ನೆಮ್ಮದಿ ಪೆಚ್ಚಾಗಿ, ಫುಟ್ಪಾತ್ ಕಿರಿದಾಗಿ, ಬೆಲೆಗಳು ದಿಕ್ಕಾಪಾಲಾಗಿ, ನಗೋಣ ಬನ್ನಿ ಪುರುಸತ್ತಿಲ್ಲ, ಬಲಕ್ಕೆ ಹೋಗೋಣ ಪುರುಸತ್ತಿಲ್ಲ, ಆಟೋಲಿ ಹೋಗೋಣ ಮನೆಗೆ ಎಲ್ಲ. ಹೀಗಾಗಿ ಕನ್ನಡದ ಭಾಷೆ ನಗರದ ಜೀವನದಲ್ಲಿ ಹಳ್ಳಿಯವರ ಮುಂದೆ ಸವಾಲ್. ಅದರಲ್ಲಿಯೂ ಕೂಡ ಕನ್ಸ್ಯೂಮರ್ ಅಂತ ಹೇಳಿದ್ರು ಅವರು. ಆದರೆ ಕಂಜ್ಯೂಸ್ ಬುದ್ಧಿ ಒಳಗೆ ನಗರದ ಕಡೆ ಕನ್ನಡ ಕನ್ಕ್ಲೂಷನ್ ಆಗದಲೇ ಕನ್ಫ್ಯೂಷನ್ ತರ್ತಿದೆ ಅಂತಾರೆ. ನೀವೇನಂತೀರಿ? ನೀವು ಹೇಳಿದಾಗೆ ಹುಟ್ಟು ಹಳ್ಳಿಗಳಲ್ಲಿ ಆಗ್ಬೋದು, ಜಾನಪದದಲ್ಲಿ ಆಗ್ಬೋದು. ಆದರೆ ಉಳಿಸ್ಬೇಕಾದವ್ರು ಯಾರು? ಬಳಸಿದವರು ಮಾತ್ರ ಉಳಿಸಿ ಯಾರು? ಹಳ್ಳಿಯವ್ರದ್ದು ಸಣ್ಣ ಪ್ರಪಂಚ ಅವರು. ನೀವು ಹೇಳ್ದಂಗೆ ಅವ್ರು ಕನ್ನಡದ ಬಳಸ್ನೇ ಇರ್ತಾರೆ, ಆದರೆ ಅವರವರ ಮಧ್ಯನೇ ಬಳಸ್ತಿರ್ತಾರೆ. ಈಗ ನೀವೊಂದು ಜಾನಪದ ಹಾಡು ಹೇಳಿದ್ರಿ, ಆ ಜಾನಪದ ಹಾಡು ಎಲ್ಲರಿಗೂ ತಲುಪಬೇಕಾದ್ರೆ ತಿರ್ಗಾ ನಗರದವರಿಂದಾನೇ ತಲುಪಬೇಕು. ನಗರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ, ಸೆಮಿನಾರ್ಗಳು ನಡೆಯುತ್ತೆ, ಎಲ್ಲನೂ ಭಾಷೆಯ ಮುಖಾಂತರ ಹೇಳೋ ಪ್ರಯತ್ನ ನಡೀತಾ ಇದೆ. ನಗರದವರು ಸಿನಿಮಾ ಮಾಡ್ತಾರೆ, ಹಳ್ಳಿಯವ್ರು ಸಿನಿಮಾ ನೋಡ್ತಾರೆ. ಈ ಸಿನಿಮಾ ಬಹುಶಃ ನನ್ಗನ್ಸುತ್ತೆ ಭಾಷೆಯನ್ನ ಸಾಮಾನ್ಯ ಜನಕ್ಕೆ ತಲುಪಿಸಿದಷ್ಟು ಬಹಳಷ್ಟು ಸಾಹಿತಿಗಳು ತಲುಪಿಸಕ್ ಆಗ್ಲಿಲ್ಲ. ಸರ್, ಒಂದೇ ಒಂದು ಪಾಯಿಂಟ್ ನಿಮ್ ಜೊತೆಗೆ ಸೇರಿಸಬಹುದು ಅನ್ಸುತ್ತೆ. ಇವತ್ತು ನಗರದವರು ಮಾಡಿದ ಸಿನಿಮಾ ಬರೀ ಹಳ್ಳಿಯವರನ್ನ ತಲುಪಿಲ್ಲ, ಪ್ರಪಂಚವನ್ನೇ ತಲುಪಿದೆ. ಇದು ಕನ್ನಡ ಭಾಷೆಗಿರೋ ತಾಕತ್ತು, ನಗರದವ್ರು ಮಾಡಿರೋ ಕೆಲಸ. ಹಳ್ಳಿಯಲ್ಲಿ ಇದೆ ಭಾಷೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದೇ ಇರ್ಬೋದು, ಸೇಲ್ಸು ಸರ್ವಿಸು ನೋಡ್ಕೊಳ್ಳೋದು ನಗರದವ್ರದ್ದೇ ಕೆಲಸ. ಅಂಡ್ ಇದು ಭಾಷೆ ಬಗ್ಗೆ ಹೇಳೋದಾದ್ರೆ 8 ಜ್ಞಾನಪೀಠ ಪಡೆದ ಒಂದೇ ಒಂದು ಭಾಷೆ, ಅದು ಕನ್ನಡ ಮಾತ್ರ. ಇಂದುಮತಿ, ಕನ್ನಡವನ್ನ ಕೇವಲ ಬಳಸಿದರೆ ಸಾಲದು, ಬೆಳೆಸುವವರು ಬೇಕು. ರನ್ನನ ಕಾವ್ಯದ ಕೊಂಬನು ಊದಿ, ದೇಹದೊಳೆಲ್ಲ ಶೌರ್ಯವ ತುಂಬಿ, ಪಂಪನ ಕಾವ್ಯವ ಸೊಂಟಕ್ಕೆ ಸುತ್ತಿ, ರನ್ನನ ಭೀಮನ ಗದೆಯನ್ನು ಎತ್ತಿ, ಹುಕ್ಕನ ಬುಕ್ಕನ ಶಸ್ತ್ರವ ಹೂಡಿ, ವಿದ್ಯಾರಣ್ಯರ ಚರಿತೆಯ ಹಾಡಿ, ಕನ್ನಡ ನಾಡನ್ನು ಸ್ಮರಿಸುತ್ತಿರಿ, ಕನ್ನಡ ಭಾಷೆಯ ಪಸರಿಸುತ್ತೀರಿ. ಆ ದೃಷ್ಟಿಯಿಂದ ನಗರಕ್ಕೆ ಬಂದಿದ್ದರಿಂದಲೇ ಕನ್ನಡದ ಈ ಕಾರ್ಯಕ್ರಮದ ಉತ್ಸವ ರಾಜ್ಯೋತ್ಸವವಾಗಿ ವಿದೇಶದಲ್ಲೂ ನಡೀತಾ ಇರೋದಕ್ಕೆ ಕಾರಣವಾಗಿದೆ ಎನ್ನುವುದು ರಿಚರ್ಡ್ ಲೂಯಿಸ್ ಅವರ ಮಾತು. ನೀವೇನಂತ? ಎಲ್ಲರಿಗೂ
ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಳ್ಳಿಯೊಳಗೆ ಹುಟ್ಟಿ ಬೆಳೆದವ್ರು ಬಹಳ ಜನ ಎಷ್ಟು ಹಾಡ ಬರೀತಾರ, ಏನ್ ಕತಿ. ಕನ್ನಡ ರೋಮಾಂಚನ ಈ ಕನ್ನಡ, ಇದೊಂದು ಹಾಡ್ರಿ. ಒಂದ ಎರಡ ಹಚ್ಚೇವು ಕನ್ನಡದ ದೀಪ, ಈ ಎಲ್ಲ ಹಾಡುಗಳನ್ನ ಬರೆದವರು ಅವರು ನಗರವಾಸಿಗಳೇ ಇರಬಹುದು. ಆದ್ರೆ ನೆನಪಿಟ್ಕೋರಿ, ಅವರೆಲ್ಲ ಹುಟ್ಟಿ ಬೆಳೆದದ್ದು ಹಳ್ಳಿಗಳಲ್ಲಿ, ಆ ಹಳ್ಳಿಯ ಮಣ್ಣಿನಲ್ಲಿ. ಸುಧಾ ಅವರಿಗೆ ಏನ್ ಮಾಡಿದರೂ ಕೂಡ ನಗರದಲ್ಲಿ ಕನ್ನಡ ಅನ್ನೋದು ಸುಧಾರಿಸಿಲ್ಲ. ಎಲ್ಲವೂ ಕೂಡ ಒಂದು ನೆಲದ ಮೂಲ ಸಂಸ್ಕೃತಿಯಿಂದ ಸೃಷ್ಟಿಯಾಗ್ತಕ್ಕಂಥದ್ದು ಹಳ್ಳಿಯದು. ಕನ್ನಡವನ್ನು ಉಳಿಸ್ತಕ್ಕಂಥವರು ಹಳ್ಳಿಯವರೇ, ನಗರದವರಲ್ಲ ಅನ್ನೋದು ಅವರ ಮಾತು. ನೀವೇನಂತೀರಿ? ಕನ್ನಡ ಉಳಿಸುವವರು ಹಳ್ಳಿಯವರ, ನಗರದವರ ಅಂತಿದೆ. ನನ್ನ ಪ್ರಕಾರ ಕನ್ನಡ ಉಳಿಸಬೇಕಾದ ಹೊಣೆಗಾರಿಕೆ, ಜವಾಬ್ದಾರಿ ಎಲ್ಲ ಕನ್ನಡಿಗರ ಹೆಗಲ ಮೇಲಿದೆ ಅಂತ ಹೇಳಿ ವಾದಿಸ್ತಾ ಇದ್ದೀನಿ ನಾನು. ಕನ್ನಡದಲ್ಲಿ ಉದ್ದಾಮ ಪಂಡಿತರು, ಕನ್ನಡ ಮೇಷ್ಟ್ರಾಗಿದ್ದವರು, ನಮ್ಮ ಅಣ್ಣವರು, ಅವರ ಹಾಡುಗಳು, ಅವರ ಮಾತು ಎಲ್ಲವೂ ಕೂಡ ಆಕರ್ಷಕ. ಆದ್ರೆ ಈ ಪ್ರತಿಭೆ ಅಲ್ಲೆಲ್ಲೋ ಪಾಂಡುಪುರದಲ್ಲಿ ಹುಟ್ಟಿ ಅಲ್ಲೇ ಇದ್ದಿದ್ರೆ ನಗರದಲ್ಲಿ ಇಷ್ಟೆಲ್ಲ ವ್ಯಾಪಕವಾಗಿ ಹಬ್ಬೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ? ಇವತ್ತು ನಗರ ಅಲ್ಲ, ವಿಶ್ವದ ಮಟ್ಟಕ್ಕೆ ಒಬ್ಬ ಪ್ರತಿಭೆ. ಸಿಂದಗಿಯಲ್ಲಿ ಹುಟ್ಟಿದ ಒಬ್ಬ ಹೆಣ್ಮಗಳಿರ್ಬೋದು, ಅಲ್ಲೆಲ್ಲೋ ಗಂಗಾವತಿಯಲ್ಲಿ ಹುಟ್ಟಿದ ಒಬ್ಬ ಪ್ರಾಣೇಶ ಇರ್ಬೋದು. ಇವತ್ತು ಪ್ರಾಣೇಶನ ಅವ್ರ ಹೆಂಡತಿ ಮಾತಾಡಿಸ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಯಾಕೆ ಅಂದ್ರೆ ಮನೆಗೆ ಫೋನ್ ನೋಡಿಬೇಕು, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೊಡಪ್ಪ ಅಂತ. ಪ್ರಾಣೇಶು ನಗರದಲ್ಲೇ ಹೈಯೆಸ್ಟ್ ಕಾರ್ಯಕ್ರಮ ಮಾಡ್ತಾರೆ. ಕನ್ನಡ ಇಲ್ದೆ ಹೋಗಿದ್ರೆ, ಕನ್ನಡದ ಪ್ರೀತಿ ನಗರದವ್ರಿಗೆ ಕಡಿಮೆ ಆಗಿದ್ರೆ ಇಷ್ಟೆಲ್ಲ ಕಲಾವಿದರು ಬದುಕಕ್ಕಾಗ್ತಿತ್ತ? ಬಹುಶಃ ದಯಾನಂದ್ ಅವರಿಗೆ 40 ವರ್ಷದ ಅನುಭವ ಇದೆ ಕನ್ನಡದ ಕಾರ್ಯಕ್ರಮಗಳು ಕೊಡೋದ್ರಲ್ಲಿ. 50 ವರ್ಷ ಒಬ್ಬ ವ್ಯಕ್ತಿ ವೇದಿಕೆ ಮೇಲೆ ಕನ್ನಡಿಗರನ್ನ ರಂಜಿಸ್ತಾ ಇದ್ದಾರೆ ಅಂದ್ರೆ ಕನ್ನಡ ಪ್ರೀತಿ ಇಲ್ದೆ ಹೋಗಿದ್ರೆ, ಕನ್ನಡದ ಬದ್ಧತೆ ಇಲ್ದೇ ಇದ್ರೆ ಆಗ್ತಾ ಇರ್ತಾರೆ. ದೇಶ ವಿದೇಶದ ಹೇಳಿದ್ರಲ್ಲ ಮಾಮ, ನನಗೂ ಒಂದು ಅನುಭವ ಆಗಿತ್ತು. ನಾನು ಬಹಳ ಸಲ ಅಮೆರಿಕಾಗ್ ಹೋಗಿದ್ದೀನಿ. ಅಲ್ಲಿಯ ಕನ್ನಡ ಪ್ರೀತಿ ತುಂಬಾ ಚೆನ್ನಾಗಿದೆ. ಪಾಪ ಅವ್ರ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಕನ್ನಡ ಅರ್ಥ ಆಗುತ್ತೆ, ಇಂಗ್ಲಿಷ್ ನಲ್ಲಿ ಉತ್ತರ ಕೊಡ್ತಾರೆ. ನಾನು ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು, ಮೇಡಮ್ ಬೆಳಗ್ಗೆ ಕಾರ್ಯಕ್ರಮ, ನಾವು 7 ಗಂಟೆಗೆ ಹೊರಡ್ತೀವಿ, ನಮ್ಮ ಮನೆ ಮಗುಗ್ ಸ್ವಲ್ಪ ಡ್ರೆಸ್ ಮಾಡ್ಕೊಳಕ್ ಹೆಲ್ಪ್ ಮಾಡಿ ಅಂದ್ರು. 5 ವರ್ಷದ ಮಗಳವರು, ಒಂದು 4-4.5 ವರ್ಷ ಅದಕ್ಕೆ. ಅದು ಬೆಳಗ್ಗೆ ಬಂತು. ಆ ಮಕ್ಕಳ ಸಮಸ್ಯೆ ಏನಂದ್ರೆ ಅವ್ರು ಇಂಗ್ಲಿಷ್ ಅಲ್ಲೇ ಉತ್ತರ ಕೊಡೋದು. ನಮ್ಮ ಇಂಗ್ಲಿಷ್ ಐಬು, ನಮಗೆ ಅಪ್ಪಟ. ಆದ್ರೆ ದಡ್ರಗ್ ಧೈರ್ಯ ಜಾಸ್ತಿ. ನಾವು 35 ತಗೊಂಡವ್ರು, ಅದರಿಂದ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ. ಆ ಮಗು ಬೆಳಗ್ಗೆ ಬಂತು, ಬರ್ಗರ್ ಆಂಟಿ ಅಂದ್ಲು. ಬಹಳ ಜನ ಅಮೆರಿಕ ಮಕ್ಕಳು ನನ್ನನ್ನು ಬರ್ಗರ್ ಆಂಟಿ ಅಂತಲೇ ಕರೆಯೋದು. ಸೊ ನಾನು ಬಂದ ಮೇಲೆ ತಿಂದ್ಮೇಲೆ ಗೊತ್ತಾಗಿದ್ದು, ಇವ್ರು ಹೇಳ್ದಂಗೆ ಅದು ಗೌರ್ಮೆಂಟ್ ಬಸ್ ಸೀಟ್ ಕಿತ್ಕೊಂಡು ತಿಂದಂಗೆ ಇರುತ್ತೆ ಬರ್ಗರ್. ಆದ್ರೆ ಅಲ್ಲಿ ಅದು ಬಂತು, ಬರ್ಗರ್ ಆಂಟಿ ಅಂದ್ಲು. ನಾನು ನನ್ನ ಮಗಳನ್ನ ಕೇಳ್ದಂಗೆ ಏನೇ ಅಂದೆ, ಅಂದೆ. ಮೊದ್ಲೇ ನಮ್ಮ ಇಂಗ್ಲಿಷ್ ಐಬು, ಆ ಆಕ್ಸೆಂಟ್ ಯಾರಿಗೆ ಗೊತ್ತಾಗ್ಬೇಕು ಅಂದೆ. ಅಂದ್ಲು. ಇದು ಸುಮಾರು 8-10 ನಿಮಿಷ ಇದೇ ನಡೀತು. ನಂಗೆ ಅರ್ಥ ಆಗ್ಲಿಲ್ಲ. ರೇಷ್ಮೆ ಲಂಗ ಹಾಕೊಂಡಿದ್ಲು, ಬ್ಲೌಸ್ ಹಾಕೊಂಡಿದ್ಲು, ಯಾಕೋ ಡೌಟ್ ಬಂತು. ಹುಕ್ಸ್ ಹಾಕ್ಬೇಕೇನೆ ಅಂದೆ. ಅಂದ್ಲು. ಅಯ್ಯ ಗೂಬೆ ತಿರ್ಗೆಲೇ ಅಂದೆ. ನಾನು ಹುಕ್ಸ್ ಹಾಕ್ದೆ. ಆದ್ರೆ ಕನ್ನಡದ ಬೇರಿನಿಂದ ಹುಟ್ಟಿರೋ ಮಕ್ಕಳದು ಇಲ್ಲಿದೆ ಬೇರೆ ನೋಡಿ. ಅಲ್ಲಿ ಹೋಗಿ ಅದು ನೆನಪಿಟ್ಕೊಂಡು ಅವ್ರ ಅಮ್ಮನ್ ಕೇಳಿದ್ದೆ, ಮಮ್ಮ ದಟ್ ಬರ್ಗರ್ ಆಂಟಿ ಕಾಲ್ ಮಿ ಗೂಬೆ, ವಾಟ್ ಡಸ್ ಇಟ್ ಮೀನ್ ಅಂತ. ಬೇಕಿತ್ತ ಇದು? ಇನ್ನೂ 1 ವಾರ ಅವ್ರ ಮನೇಲೇ ಇರ್ಬೇಕು. ಆ ಅಮ್ಮ ಬಂದು ನನ್ನ ಕೇಳಿದ್ರು, ತಕ್ಷಣ ಹುಷಾರಾಗ್ಬಿಟ್ಟೆ ನಾನು. ಅಯ್ಯೋ, ನಾನ್ ನಿಮ್ ಮಗಳಿಗೆ ಗೊಂಬೆ ಅಂದೆ, 0 ಮಿಸ್ ಮಾಡ್ಕೊಂಡು ಗೂಬೆ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಕನ್ನಡ ಕಲಿಸ್ರಿ. ಸ್ನೇಹಿತರೆ, ಅವ್ರು ಆ ಕಡೆ ಕೂತ್ಕೊಂಡು ವಾದ ಮಾಡ್ತಿರ್ಬೋದು, ನಾವು ಈ ಕಡೆ ಕೂತ್ಕೊಂಡು ವಾದ ಮಾಡ್ತಿರ್ಬೋದು. ಕನ್ನಡ ಅಂತ ಬಂದಾಗ ಆ ಡಿಂಡಿಮ ಇದೆಯಲ್ಲ, ಕನ್ನಡದ ಡಿಂಡಿಮ ಪ್ರತಿಯೊಬ್ಬ ಧಮನಿಯಲ್ಲಿ ಇರುತ್ತೆ. ಆದ್ರೆ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ ಅಂತ ಬಂದಾಗ ಇದು ನಮ್ಮ ಹಳ್ಳಿದು, ಇದು ನಮ್ಮ ನಗರದ್ದು, ಇದೆಲ್ಲ ಇಲ್ಲ ಸ್ವಾಮಿ. ಇವತ್ತು ನಗರಗಳಲ್ಲಿ ನಡೆಯುವಷ್ಟು ಸಾಹಿತ್ಯ ಕಮ್ಮಟಗಳು, ನಗರದಲ್ಲಿ ನಡೆಯುವಷ್ಟು ಸಾಹಿತ್ಯ ಸಮ್ಮೇಳನಗಳು, ನಗರದಲ್ಲಿ ನಡೆಯುವಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ನಡ್ಸೋಕ್ ಆಗ್ತಾ ಇಲ್ಲ. ಆ ಮಟ್ಟದಲ್ಲಾಗಿದೆ. ಆಮೇಲೆ ಹಳ್ಳಿಯವರು, ಅಣ್ಣವ್ರೆ ನಿಮ್ಮ ಹಾಡಲ್ಲೇ ಹೇಳಿದ್ರಲ್ಲ ಅದೇನೇನೋ ಆಯ್ತು ಅಂತ, ಅದು ಹಳ್ಳಿಗೂ ಬಂದಿದೆ. ನೀವು ಹಳ್ಳಿಯವ್ರ ಮನೆಗೆ ಊಟಕ್ಕೆ ಹೋಗಿ ಮೊದ್ಲು ಬೆಲ್ಲ ನೀರು ಕೊಡೋರು ಈಗ ಆಟ್ ತಗತೀರಾ ಕೋಲ್ಡ್ ತಗತೀರಾ ಅಂತ ಕೇಳ್ತಾರ. ಅವರು ಬಡಿಸುವಾಗ ಅನ್ನ ಅನ್ನೋಕೆ ಎಷ್ಟು ಶ್ರೇಷ್ಠವಾದ ಪದ. ಇವತ್ತು ಹಳ್ಳಿಯಲ್ಲೂ ನಾವು ಊಟ ಕಾರ್ಯಕ್ರಮಕ್ಕೆ ಹೋದಾಗ ಹಳ್ಳಿ ಮನೆಗಳಲ್ಲಿ ಊಟಕ್ಕೆ ಹೋಗ್ತೀವಿ ಕಣ್ಣನ್ ಮಮ್ಮ, ಮೇಡಮ್ ವೈಟ್ ರೈಸ್ ಹಾಕಿಸ್ಕೊಳ್ಳಿ, ರಸಂ ಬಿಡಿಸ್ಕೊಳ್ಳಿ, ಇದೇ ಪದ ಮಾತಾಡೋದವ್ರು. ಬೀನ್ಸ್ ಹಾಕಿಸ್ಕಂತೀರಾ ಅಂತಾರೆ. ಯಾಕೆ ಹುರುಳಿಕಾಯಿ ಅನ್ನೋ ಪದ ಇಲ್ವಾ? ಅಂದ್ರೆ ನಮ್ಮ ಮಾತಿನ ಶೈಲಿ ಬಹಳಷ್ಟು ನಗರದಲ್ಲೂ ಬದಲಾಗಿದೆ, ಹಳ್ಳಿಗಳಲ್ಲೂ ಬದಲಾಗಿದೆಯೋ ಹೊರತು ಕನ್ನಡವನ್ನ ಹಳ್ಳಿಯವರು ಮಾತ್ರ ಉಳಿಸ್ತಾರೆ ಅನ್ನೋ ವಾದ ನಾವು ಒಪ್ಪಲ್ಲ. ಉಳಿಸ್ಬೇಕಾದ ಜವಾಬ್ದಾರಿ ಉಳಿಸ್ತಿರೋರು ನಾವೇ, ನಗರದವರೇ ಜಾಸ್ತಿ. ಕೆಂಪೇಗೌಡ ನಗರ ಅನ್ನುವ ಹೆಸರಾಗಲಿ, ಕುವೆಂಪು ಬಡಾವಣೆ ಅನ್ನುವ ಹೆಸರಾಗಲಿ, ಕನ್ನಡದ ಏಕಮೇವ ಶಕ್ತಿಯ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಇರತಕ್ಕಂತಹ ರಾಜಧಾನಿ
ಬೆಂಗಳೂರೇ. ನಗರದಲ್ಲೂ ಕೂಡ ಕನ್ನಡವನ್ನು ಅಗದರೆ ಸಾಕು, ರತ್ನವೂ ಸಿಗತ್ತೆ, ಮುತ್ತು ಸಿಕ್ಕತ್ತೆ, ಅದ್ರ ಜೊತೆಗೆ ಮಾಣಿಕ್ಯವೂ ಸಿಕ್ಕತ್ತೆ. ಆದ್ದರಿಂದ ಕನ್ನಡವನ್ನು ಉಳಿಸುವವರು ನಗರದವರು ಅನ್ನುವ ಮಾತು ನಾನು ಸುಧಾರಿಸಿಕೊಂಡಿರ್ತಕ್ಕಂಥವಳಲ್ಲ, ಸುಧಾರಣೆಯ ಊರಿನಲ್ಲಿದ್ದು ಕಾಣ್ತಾ ಇರತಕ್ಕಂಥವಳು ಅನ್ನುವ ಸುಧಾಮೃತದ ಮಾತಿಗೆ ಪ್ರಾಣವೇ ಈಶವಾಗಿರುವ ಕನ್ನಡದಲ್ಲಿ ಗಂಗಾವತಿಯಲ್ಲಿರುವ ನಿಮ್ಮ ಮಾತೇನು? ನಾನು ತಗೊಂಡು ಬಂದದ್ದು ನಗರದ ಹಾಸ್ಯ ಅಲ್ಲ, ಇಲ್ಲಿ ಹಳ್ಳಿ ಹಾಸ್ಯವನ್ನೇ ನಾನು ತೆಗೆದುಕೊಂಡು ಬಂದೆ. ಆ ಹಳ್ಳಿ ಹಾಸ್ಯ ನಗರದವ್ರಿಗೆ ಹಿಡಿಸ್ತು, ನಗೋದನ್ನ ಕಲಿಸಿದ್ವಿ ನಾವು. ಇದನ್ನ ಸುಧಾ ಅವರು ಒಪ್ಕೊಂಡ್ರು. ಆಗ್ಲೇ ನಮ್ಮ ಹೆಚ್ಚಿನ ಕಾರ್ಯಕ್ರಮ ಇವತ್ತು ನಗರದಲ್ಲೇ ಜಾಸ್ತಿ ನಡೀತಾವೆ. ಹಳ್ಳಿಯಾಗ ಯಾಕಂದ್ರೆ ಈ ಹಾಸ್ಯ ಅಲ್ಲ ಅವ್ರು ಹೇಳಿದ್ದೆ. ಆದ್ರೆ ನಾವು ಬೆಳೆದಿದ್ದಿಲ್ಲ, ಇವ್ರ ನಗಿಸಿ ಬೆಳೆದಿವೆ ಮಾತು ಬೇರೆ. ಹಾಸ್ಯಕ್ಕೆ ವಸ್ತುವನ್ನ ಕೊಟ್ಟಂಥವ್ರು ನಮ್ಮ ಉತ್ತರ ಕರ್ನಾಟಕದವ್ರು. ನಿಜವಾಗಿ ಹಾಸ್ಯ ಪ್ರಜ್ಞೆ ಅನ್ನೋದಾಗ್ಲಿ, ಕನ್ನಡ ಉಳಿಸೋದಾಗ್ಲಿ ಅಲ್ಲಿಂದ ಬರ್ತಾರೆ. ಕೆಲವು ಬಹಳ ವಿಶೇಷ ಶಬ್ದವ ಅಲ್ಲಿ. ಬೊಯ್ಗಳನ್ನು ಕೂಡ ಹೃದಯಂಗಮವಾಗಿ ಆಡ್ತಕ್ಕಂಥವ್ರು ಹಳ್ಳಿ ಜನ. ಹಳ್ಳಿಗರು ಭಾಳ ಹೊರಟಾಡ್ತಾರ ಅಂತ ಹೇಳ್ಬೋದು. ಅಕ್ಕ ಇಂದುಮತಿ ಅಕ್ಕ ಭಾಳ ಚಂದ ಹೇಳಿದ್ಲು, ಒಗಟ ಹೇಳ್ತಿದ್ರಿ ಗಂಡನ ಹೆಸರು ಹೇಳಕ್. ಸಿಟಿ ಅವ್ರು ಒಂದರ ಒಗಟ ಹೇಳ್ತಾರ, ಒಗಟ ಅಂದ್ರೆ ಗೊತ್ತಿಲ್ಲ, ಉರುಟಣೆ ಅಂತ ಮಾಡ್ತಿದ್ರು. ನಮ್ಮ ತಂಗಿಯಂದ್ರು ಅಕ್ಕಂದ್ರು ಲಗ್ನ ಆದಾಗ ನಾನು ಹೆಣ್ಣು ವೇಷ ಹಾಕೊಂಡು ಉರುಟಣಿ ಮಾಡ್ತಿದ್ದೀನ್ರಿ. ನಾನು ಒಗಟ ಹೇಳ್ತಿದ್ದೆ ನಮ್ಮ ತಂಗಿ ಪರವಾಗಿ. ಮಹಾಭಾರತ ರಾಮಾಯಣಗಳನ್ನ ಜೀವಂತವಾಗಿಟ್ಟವ್ರೆ ಹಳ್ಳಿಗರು. ಜ್ಞಾಪಕ ಇಟ್ಕೊಳ್ರಿ. ಒಗಟುಗಳ ಮುಖಾಂತರ ಹೇಳಿದ್ರು, ನಿಮ್ಮ ಹೊಲದಾಗ ಹೆಸರು ಬಿತ್ಲಿ, ನನ್ನ ಗಂಡನ ಹೆಸರು ಹೇಳಿದ್ರು ಹೆಣ ಎತ್ಲಿ ಅಂದಿದ್ಲು ಬಗ್ಗೆ. ನೀವು ಹೇಳಕ್ ಬರೋದು ಉರುಟಣೆ ಕಾರ್ಯಕ್ರಮನೇ ಇಲ್ಲ. ಇವತ್ತು ನೀವು ಹಳ್ಳಿಗಳಲ್ಲಿ ಬಂದು ನೋಡ್ರಿ, ಮದುವೆ ಆದ ಮೇಲೆ ಉರುಟಣೆ ಕಾರ್ಯಕ್ರಮ ಅಂತ ಮಾಡ್ತಾರ. ಅಲ್ಲಿ ಇಡೀ ರಾಮಾಯಣ ಮಹಾಭಾರತಗಳು ಬರ್ತಾವ. ಕುರುಕ್ಷೇತ್ರ, ವೀರ ಅಶ್ವತ್ಥಾಮ, ರಕ್ತರಾತ್ರಿ ನಾಟಕಗಳಲ್ಲಿ ಸಂಭಾಷಣೆಗಳನ್ನ ವಿದ್ಯಾವಂತರಿಗೆ ಓದೋದಕ್ಕಾಗೋದಿಲ್ಲ. ಕೃಷ್ಣನ ವಿದುರ ನೀತಿ, ಕೃಷ್ಣ ಕಾಳಗ, ಶ್ರೀಕೃಷ್ಣ ಅರ್ಜುನ ಸಂವಾದ, ಭಗವದ್ಗೀತೆಗಳನ್ನು ಕೂಡ ಹಳ್ಳಿಗರು ಏನನ್ನೂ ಓದದೆ ಪುಸ್ತಕಗಳನ್ನ ತೆರೆದೇ ಹೇಳ್ತಾರೆ. ಅಂದ್ರೆ ಭಾಷೆಯನ್ನು ಉಳಿಸಿದವರು, ಕನ್ನಡ ಉಳಿಸಿದವರು ಹಳ್ಳಿಗರ ಸ್ನೇಹಿತರೆ. ಆಮೇಲೆ ಅದನ್ನ ಮಾಡಿಫೈ ಮಾಡಿದ್ರಾಗ್ಲಿ, ಸಿಟಿಯವರಾಗ್ಲಿ ಅದನ್ನ ಹುಟ್ಟು ಹಾಕ್ಲಿಲ್ಲ. ದಯಾನಂದಜಿ, ಲಾಸ್ಯವಾಗಿರ್ತಕ್ಕಂಥ ಕನ್ನಡವನ್ನ ನಾವು ಲಾಸ್ಯವಾಗಿ ನೋಡೋದಲ್ಲೇ ಕೇವಲ ಹಾಸ್ಯಕ್ಕಾಗಿ ಬೆಳೆಸಿದ್ದೇ ಆದರೆ ಅಪಾರ್ಥಕ್ಕೀಡಾಗುತ್ತೆ ಭಾಷೆ ಅನ್ನತಕ್ಕಂಥದ್ದು. ಉಳಿಸಿಕೊಳ್ಳುವ ನೆಪದಲ್ಲಿ ಕನ್ನಡವನ್ನು ಬೆಳೆಸೋದಕ್ಕೆ ಹಳ್ಳಿ ಮುಖ್ಯ ಅನ್ನುವುದು ಅವರ ಮಾತು. ಹಾಸ್ಯದ ವ್ಯಕ್ತಿಯೇ ಆಗಿರುವ ನೀವು ಕನ್ನಡದಲ್ಲಿ ಹಾಸ್ಯವಿದ್ದರೂ ಕೂಡ ಕನ್ನಡಕ್ಕೆ ಲಾಸ್ಯ ಅನ್ನುವುದಕ್ಕೆ ನೀವು ನಗರದಲ್ಲಿದ್ದು ಹಳ್ಳಿಗರನ್ನು ನಗಿಸ್ತಕ್ಕಂತಹ ನಿಮ್ಮವರ ಮಾತೇನು? ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡಿಗರು ಯಾರು ಅಂದರೆ ಕನ್ನಡ ನಾಡಿನಲ್ಲಿ ಹುಟ್ಟಿದವ್ರು ಮಾತ್ರ ಕನ್ನಡಿಗರಲ್ಲ, ಈ ನಾಡಿನಲ್ಲಿ ಬದುಕಿರೋರೆಲ್ಲ ಕನ್ನಡಿಗರು. ಈ ಮಣ್ಣಿನ ಋಣ ಇದೆ ಅವ್ರಿಗೆ. ಯಾರು ಕನ್ನಡಿಗ ಅಂದ್ರೆ ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ, ಎಲ್ಲ ತಾಯಿನ ತನ್ನ ತಾಯಿ ತರ ನೋಡೋನು ಕನ್ನಡಿಗ, ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದು ಕನ್ನಡಿಗನ ಅಡ್ರೆಸ್ಸು ಅಷ್ಟೇ. ಕನ್ನಡ ಉಳಿಸುವವರು ಯಾರು? ಹಳ್ಳಿಗಳಲ್ಲಿ ಅಂತ ನಾನು ಹಳ್ಳಿಯಲ್ಲಿ ಉಳಿಸಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಹಳ್ಳಿನೇ ನಮ್ಮ ತಂದೆ, ಹಳ್ಳಿನೇ ನಮ್ಮ ತಾಯಿ, ಹಳ್ಳಿನೇ ನಮ್ಮ ಬುಡ. ನಾವೆಲ್ಲ ಹಳ್ಳಿಯವರೇ. ಇಲ್ಲಿ ಹಳ್ಳಿ ಬಿಟ್ಟು ಏನೂ ಇರಲಿಲ್ಲ. ಆಮೇಲೆ ಇದೆಲ್ಲ ಶುರುವಾಗಿದ್ದು ಬೆಂಗಳೂರೆಲ್ಲ. ಹಳ್ಳಿಯವರು ಅದನ್ನೆಲ್ಲ ಮಾಡಿದ್ಮೇಲೆ ಅದನ್ನು ಉಳಿಸೋಕೆ ನಾವು ತಾನೇ ಬೇಕು. ಇಲ್ಲಿ ಬಹಳ ಜಲ್ದಿ ಕಲುಷಿತವಾಗೋರು ನಾವು ಸಿಟಿಯವರೇ. ನಾವು ಸಿಟಿನಲ್ಲಿ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಹೊರಗಡೆ ಹೋಗಿ ನಾನು ಏನು ಮಾತಾಡಲ್ಲ, ನಾನು ಬರೀ ಕನ್ನಡನೇ ಮಾತಾಡೋದು ಅಂತಂದ್ರೆ ಅವಾಗಲೂ ಕಷ್ಟ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಕನ್ನಡವನ್ನ ಬೆಳೆಸ್ಬೇಕು ಅಂತಂದ್ರೆ ನೀವು ಕನ್ನಡಿಗರೇ ಆಗ್ಬೇಕಾಗಿಲ್ಲ, ಈ ಮಣ್ಣಲ್ಲೇ ಹುಟ್ಟಿರ್ಬೇಕಾಗಿಲ್ಲ. ಈ ಮಣ್ಣಲ್ಲಿ ನಿಂತಿದ್ರೆ ಈ ಮಣ್ಣಿನ ಋಣ ತೀರಿಸಬೇಕು ನಾವು. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಕುಟುಂಬ ಜಗತ್ತಿನಾದ್ಯಂತ ನಗರದಿಂದ ಬಂದವರು ಕನ್ನಡ ಕಲಿತರೆ ನನ್ನ ಹಾಗೆ ಕನ್ನಡವನ್ನ ಸದೃಢಗೊಳಿಸಬಲ್ಲರು ಅನ್ನುವ ದಯಾನಂದರ ಮಾತಿಗೆ ನಿನ್ನ ಮಾತೇನು? ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಉಳಿಸುವುದು ನಗರದವರು ಅಂತ ಹಳ್ಳಿಯವರು ಅಂತ ಹೇಳಿ ಈ ಒಂದು ಚಟಾಕಿ ಪಟಾಕಿಯ ಮಾತಿನ ನಡುವೆ ಒಂದು ಪುಟ್ಟ ಉದಾಹರಣೆ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ ಅಂತ ಹೇಳ್ದಂಥ ಕುಮಾರವ್ಯಾಸ ಹುಟ್ಟಿದ್ದು ಹಳ್ಳಿಯಲ್ಲಿ. ಬಾಳು ವೀಣಾಪಾಣಿ ಬಾಳು ಬ್ರಹ್ಮನ ರಾಣಿ, ಗಾನಗೈ ಹೇಳು ಓ ಭಾವಗಂಗಾವೇಣಿ, ನಂದನದಿ ತುಂಬಿ ಯೋಂಕೃತಿ ತುಂಬಿ ಮೊರೆವಂತೆ ಓಲ್, ಕರ್ನಾಟಕ ಜನದ ಕರ್ಣವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಝೇಂಕೃತಿಯ ಬೀರಿ, ರಸದ ನವನೀತಮಂ ಹೃದಯದಿ ಮಥಿಸುವಂತೆ, ಗಾನಗೈ ಹೇಳು ಓ ಭಾವಗಂಗಾವೇಣಿ ಅಂತ ಹೇಳಿದಂತಹ ಕುವೆಂಪು ಅವರು ಹುಟ್ಟಿದ್ದು ಹಿರೇಕೊಡಗಿಯ ಕುಪ್ಪಳ್ಳಿಯಲ್ಲಿ. ಇವರೆಲ್ಲ ಹುಟ್ಟಿ ಕನ್ನಡವನ್ನ ಉಳಿಸಿರೋ ಅಂಥದ್ದು ಹಳ್ಳಿಯಲ್ಲಿ ಮಾಮ. ಅದ್ರ ಜೊತೆಗೆ
ನಾವು ಕನ್ನಡ ಕುವೆಂಪುರವರು ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ ಇರಬಹುದು. ರಾಮಾಯಣ ದರ್ಶನದಂತ ಕೃತಿಯನ್ನ ಕೊಟ್ಟಿದ್ದು ಮೈಸೂರಿನಲ್ಲಿ ಕುಳಿತು ಬರೆದಾಗ ಹೋಗುವೆನು ಮಳೆಯ ನಾಡಿಗೆ ಮಲೆಯ ಮಾಡಿಗೆ ಮಳೆಯ ಬೀಡಿಗೆ ಸಿರಿಬನಂಗಳ ತೋಟಕ್ಕೆ ಅಂತ ಬರೆದ್ರು. ಇದರ ಅರ್ಥ ಏನು? ಹಳ್ಳಿಯಲ್ಲಿ ಬೇರುಗಳಿದೆ, ಆದ್ರೆ ಪಸರಿಸ್ತಾ ಇರೋದು ಬೆಳೀತಾ ಇರೋದು ನಗರದಿಂದ ಅಂತಲ್ವಾ? ಆದ್ರೆ ಅವ್ರು ಬರ್ದಿದ್ದು ಇದು ನನ್ನ ಮನೆ ಅಂತ ಹೇಳಿ ಕುಪ್ಪಳ್ಳಿ ಮನೆಗೆ ಬರೆದ್ರೆ ಹೊರತು ಮೈಸೂರಿನ ಮನೆಗೆ ಬರೀಲಿಲ್ಲ. ಹಾಗಾಗಿ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ನಾವು ಕನ್ನಡವನ್ನ ಉಳಿಸುವಿಕೆ ಅಂತೇಳಿ ನಾವು ನೋಡ್ತಾ ಇದ್ರೆ ಕೇವಲ ಸಾಹಿತ್ಯ ಲೋಕದಲ್ಲಿ ಮಾತ್ರ ಅಲ್ಲ, ಗಣಿತ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಕೂಡ ನಮ್ಮ ಹಳ್ಳಿಗರು ಕನ್ನಡವನ್ನ ಎಷ್ಟು ಚೆನ್ನಾಗಿ ಬಳಸ್ತಾರೆ ಅಂತ ಹೇಳಲಿಕ್ಕೆ ಇಲ್ಲಿರೋ ಅಂತವ್ರಿಗೆ ನಾನು ಒಂದು ಒಗಟು ಹಾಕ್ತೀನಿ ಮಾಮ. ಇವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ನಿಮಗೆಲ್ಲರಿಗೂ ಒಂದು ಒಗಟು. ಈಗ ಒಂದು ಕಾಗೆ ಇದೆ, ಮುಳುಗಿ 7 ಕಾಗೆ, ದಡದ ಮೇಲೆ 10 ಕಾಗೆ, ಹಾರಿ 6 ಕಾಗೆ, ಒಟ್ಟು ಎಷ್ಟು ಕಾಗೆ ಆಯ್ತು? ಇಲ್ಲಿ ನಮ್ಮ ಕನ್ನಡದ ಸೌಂದರ್ಯ ಇರೋ ಅಂಥದ್ದು ಒಂದೇ ಕಾಗೆ. ಅದು 23 ಅಲ್ಲ, ಮುಳುಗಿ 7 ಕಾಗೆ, ದಡದ ಮೇಲೆ 10 ಕಾಗೆ, ಹಾರಿ 6 ಕಾಗೆ ಅಂತ ಹೇಳಿ 23 ಕಾಗೆ ಅಂತೇಳಿ ಹೇಳೋ ಅಂಥವ್ರು ನಗರದವರು. ಆದರೆ ನಮ್ಮ ಹಳ್ಳಿಗರ ಭಾಷೆನಲ್ಲಿ ಇದು ನಮ್ಮ ಭಾಷಾ ಸೌಂದರ್ಯ ಅಂತೇಳಂದ್ರೆ. ಇನ್ನು ನಮ್ಮ ಕನ್ನಡ ಅನ್ನುವಂಥದ್ದು ಸೌಂದರ್ಯಯುತವಾಗಿ ಉಳಿಸೋ ಅಂಥದ್ದು ನಮ್ಮ ಹಳ್ಳಿಗರೇ ಎಂಬುದು ನನ್ನ ವಾದ. ಮಹಾಮನಿಗೆ ಕನ್ನಡದ ಸೌಂದರ್ಯ, ಕನ್ನಡದ ಪಾತ್ರ, ಕನ್ನಡದ ಗಾತ್ರ, ಕನ್ನಡದ ಗೋತ್ರ, ಕನ್ನಡದ ಸ್ತೋತ್ರ ಎಲ್ಲವೂ ಇರ್ತಕ್ಕಂಥದ್ದು ಕನ್ನಡದ ನೇತ್ರ ಹಳ್ಳಿಯಲ್ಲಿ ಮಾತ್ರ. ಆದ್ದರಿಂದ ನಗರದಲ್ಲಿಲ್ಲ ಅಂತ ಹೇಳುವ ಅವರ ಮಾತಿಗೆ ಮಹಾಮನಿ ನಿನ್ನ ಮಾತೇನು? ನಾಗೇಶ್ವರ ಮೇಡಮ್ ಅವರು ಹೇಳಿದರು, ಹಳ್ಳಿಯಲ್ಲಿ ಬಹಳಷ್ಟು ಕವಿಗಳು ಹುಟ್ಟಾರ, ಅಲ್ಲೇ ಕಾವ್ಯ ರಚನೆ ಮಾಡ್ಯಾರ ಅಂತಂದು. ಕಾವ್ಯ ರಚನೆ ಅಲ್ಲಿ ಮಾಡ್ಯಾರ ಇಲ್ಲ ಅಂತನಾಗಲ್ಲ, ಪ್ರಿಂಟ್ ಹಾಕಿದವರು ಸಿಟಿ ಜನ ಪ್ರಿಂಟ್ ಮಾಡಿ ಬಹಳಷ್ಟು ಜನರಿಗೆ ಹಂಚಿದ್ರು. ಅಲ್ಲಿ ಸಾಹಿತ್ಯ ಉಳಿತಂತ ನಾ ಹೇಳಕ್ ಇಷ್ಟಪಡ್ತೀನಿ ನಾನು. ಇನ್ನೂ ಒಂದೇನು, ಹಳ್ಳಿ ಜನ ಸಹಜವಾಗಿ ಕನ್ನಡ ಮಾತಾಡ್ತಾರೆ. ಬೆಂಗಳೂರು ಅಂತ ಪಟ್ಟಣದಲ್ಲಿ ಅನೇಕ ಭಾಷೆಗಳ ಮಧ್ಯದಲ್ಲಿ ಕನ್ನಡ ಉಳಿಸೋದೇನಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಇದೆ ಬಂಧುಗಳೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಗೌಡ್ರು ಹೇಳುವಾಗ ಹೇಳಿದ್ರು, ತೊಡರಗಾಲಿಗೆ ಎಷ್ಟೊಂದು ಕಾಲುಗಳು, ಎಷ್ಟೊಂದು ಹೆಸರುಗಳು ಹೇಳ್ತಾರೆ ಅಂತಂದು. ಇಷ್ಟೆಲ್ಲ ಹೆಸರುಗಳು ಇಡ್ತಾರೆ, ತಮ್ಮ ಮಕ್ಕಳ ಹೆಸರು ಇಡೋದಕ್ಕೆ ಹೆಚ್ಚು ಕಡಿಮೆ ಆಗಿಬಿಡ್ತಾವ್ರಿ. ಒಂದೇ ಹೆಸರು 4 ಮಂದಿ ಇಟ್ಟಿರ್ತಾರೆ ಅವ್ರು. ಮಲ್ಲಪ್ಪ ಅಂತ ಇರ್ತಾರೆ, ದೊಡ್ಡವನಿಗೆ ದೊಡ್ಡ ಮಲ್ಲಪ್ಪ, ಸಣ್ಣವನಿಗೆ ಸಣ್ಣ ಮಲ್ಲಪ್ಪ, ನಡುವಿನವನಿಗೆ ನಡು ಮಲ್ಲಪ್ಪ. ಒಂದೇ ಹೆಸರು 4 ಮಂದಿಗೆ ಇಟ್ಟಿರ್ತಾರೆ ಅವ್ರು. ಇಷ್ಟು ಗೊತ್ತಿತ್ತು ಅಂತಂದ್ರೆ ಹಿಂಗೆಲ್ಲ ಯಾಕೆ ಆಗ್ತಿತ್ತು? ಹಳ್ಳಿಗಳಲ್ಲಿ ಕನ್ನಡ ಬಳಸ್ತಾರೆ ಇಲ್ಲ ಅಂತ ಹೇಳಂಗಿಲ್ಲ, ಆದರೆ ಪಟ್ಟಣದಲ್ಲಿ ಏನಾಗ್ತದ ಅದನ್ನು ಬೆಳೆಸುವಂಥದ್ದು ಮತ್ತು ಬಳಸುವಂಥದ್ದು 2 ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಪಟ್ಟಣದವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಳಸುವುದು ಮತ್ತು ಬೆಳೆಸುವುದು. ಅನೇಕ ಕನ್ನಡ ಸಂಘಗಳ ಮೂಲಕ ದೇಶ ವಿದೇಶಗಳಲ್ಲಿ ಎಲ್ಲ ಹಾಸ್ಯ ದಿಗ್ಗಜರು ಕಾರ್ಯಕ್ರಮ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಯಾಕೆ ಕೊಟ್ಟು ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಪಟ್ಟಣದ ಜನ ಅಲ್ಲಿ ಬಳಸಿದ್ದಾರೆ ಮತ್ತು ಬೆಳೆಸಿದ್ದಾರೆ. ಆ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಕನ್ನಡ ಉಳಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇತ್ತೀಚೆಗೆ ಹಳ್ಳಿಗಳಲ್ಲಿ ಕೂಡ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ಯದ. ಎಲ್ಲ ಪ್ರತಿಯೊಂದು ಹಳ್ಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಾಗ್ಯಾವ. ತಂದೆ ತಾಯಿಗೆ ಏನಾಗ್ಯದ, ಇಂಗ್ಲಿಷ್ ಮಾತಾಡಬೇಕು ಮಕ್ಕಳು ಅನ್ನೋದು ವ್ಯಾಮೋಹ ಜಾಸ್ತಿ ಆಗ್ಯದ, ಪ್ರೀತಿ ಜಾಸ್ತಿ ಆಗ್ಯದ. ಆದ್ರೆ ಪಟ್ಟಣದ ಜನ ಅನೇಕ ಭಾಷೆಗಳ ಕಾಂಪಿಟೇಷನ್ಗಳ ಮಧ್ಯದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ, ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣೇಗೌಡರು ಮಾಮ, ಈಗ ಕನ್ನಡವನ್ನು ಉಳಿಸುವವರು ಹಳ್ಳಿಯವರು ಅಂತ ಹೇಳಿದರೆ ಹಳ್ಳಿಯಲ್ಲೂ ಕೂಡ ಮನೆ ಮತ್ತು ಮನ ನಗರೀಕೃತವಾಗುತ್ತಿದೆ. ಹಳ್ಳಿಯಲ್ಲೇ ಹುಟ್ಟಿ ದಿಲ್ಲಿಯನ್ನು ಮೆಟ್ಟಿ ಕನ್ನಡದ ಮಾನಕ್ಕೆ ವಿಮಾನ ಹತ್ತಿ ಅಭಿಮಾನದಿಂದಲೇ ಕನ್ನಡ ಮಾತನಾಡಿ ಸಮ್ಮಾನವನ್ನು ಸ್ವೀಕರಿಸಿ ಕನ್ನಡದ ಸ್ಥಾನಮಾನದ ಬಗ್ಗೆ ಇವತ್ತಿನವರೆಗೂ ಮತ್ತು ನಾಳೆಯೂ ಕೂಡ ಅಧಿಕೃತವಾಗಿ ಮಾತನಾಡುವ ನೀವು ಕನ್ನಡದ ತನವನ್ನ ಹಳ್ಳಿಯ ಒಬ್ಬ ಗಂಡು ಗಲಿಯಾಗಿ ನೀವು ಹೇಗೆ ಉಳಿಸಬಹುದು ಅನ್ನೋದಕ್ಕೆ ನಿಮ್ಮ ಅನಿಸಿಕೆ ಏನು? ಹಳ್ಳಿಯವರು ಅವ್ರ ಪಾಡಿಗೆ ಅವ್ರು ಕನ್ನಡ ಮಾತಾಡ್ಕೊಂಡು ಕನ್ನಡ ಓದ್ಕೊಂಡು ಚೆನ್ನಾಗಿದ್ರು. ನಾವೆಲ್ಲ ಹಳ್ಳಿನಲ್ಲೇ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ, ಕರೆದರು ಇಲ್ಲ, ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ, ಕೇಳೋ ಕಳ್ಳ ಮುದ್ದಿನ ಮಳ್ಳ, ಮೈಸೂರು ಅರಮನೆಗೆ ರಾಜನ ಸಂಗಡ ರಾಣಿ ಯುದ್ಧಳು, ಅಂತಃಪುರದೊಳಗೆ ಬೆಕ್ಕೆ ಬೇಗನೆ ಹೇಳೆ ನೋಡಿದ ಆನಂದ, ರಾಣಿಯ ಮಂಚದ ಕೆಳಗೆ ಕಂಡನು ಚಿಲಿಪಿಲಿ ಇಲಿ ಒಂದ. ನಾವು ಕಲ್ತಿದ್ ಪದ್ಯ ಅದು. ಅವ್ರು ಇಲ್ಲಿಗೆ ಬಂದು ಪುಸ್ಸಿಕ್ಯಾಟ್ where had you been? Had been to London to see the queen. Pussycat what did you there? I frightened a little mouse under. ನಮ್ಮನ್ನು ಹಾಳು ಮಾಡಿದವ್ರು ನೀವು. ನಾನು ಬಹಳ ಸಲ ಹೇಳ್ತೀನಿ, ಇಂಗ್ಲಿಷ್ ಸ್ಕೂಲ್ಗಳಲ್ಲಿ ನಮ್ಮ ಅಪ್ಪನ ಕಾಲದಿಂದ ಇವೇ ಪದ್ಯ. ಪುಸಿಕ್ಯಾಟ್ ವೇರ್ ಹ್ಯಾಡ್ ಯು ಬೀನ್? ಮೇರಿ ಹ್ಯಾಡ್ ಎ ಲಿಟಲ್ ಲ್ಯಾಂಬ್, ಇಟ್ಸ್ ಫ್ಲೀಸ್ ವಾಸ್ ವೈಟ್ ಆಸ್ ಸ್ನೋ ಅಂಡ್ ಎವ್ರಿವೇರ್ ದಟ್ ಮೇರಿ ವೆಂಟ್ ದಿ ಲ್ಯಾಂಬ್ ವಾಸ್ ಶುಡ್ ಟು ಗೋ. ಇವೇ ಪದ್ಯ. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಂದು 20-25 ಪದ್ಯ ಇವೆ, ಅವನ್ನೇ ಹೇಳ್ಕೊಡೋದು. ಆದ್ರೆ ಕನ್ನಡ ಸ್ಕೂಲ್ಗಳಲ್ಲಿ ನೋಡಿ ಅವರೇ ಕಟ್ಕೊಂಡವ್ರೆ. ಮಾವ ಮಲ್ಲೇರಿ, ಮಾವನ ತಲೆ ಮೇಲೆ ಕಲ್ಲೇರಿ, ಕೊಂಬೆ ಮೇಲೆ ಒಂದಕ್ಕಿ, ದೊಣ್ಣೆ ತಕೊಂಡಿಕ್ಕಿ, ಅವ್ರೂರೇ ಕಟ್ಕೊಂಡಿರೋದು. ಕಾಗೆ ಕವ್ವ, ಯಾರು ಬತ್ತಾರ ಹೂವ, ಮಾವ ಬತ್ತಾನ ಹೂವ, ಮಾವನಿಗೆ ನೂಟ, ರಾಗಿ ಕಲ್ಲನ್ ಗೂಟ, ಅವರೇ ಕಟ್ಕೊಂಡಿದ್ದಾಟು. ತೊಟ್ಟಿ ಕಲ್ ಮೇಲೆ ತಟ್ಟೆ ಐತೆ ತಕ್ಕೊ ಮಾವ, ಕಪ್ಪೆ ಚಿಪ್ಪಲ್ ತುಪ್ಪ ಐತೆ ಬುಟ್ಕೊ ಮಾವ, ಹಲ್ಚುಚ್ಚಕ್ಕೆ ಹಂಚಿ ಕಡ್ಲಿ ಚುಚ್ಕೊ ಮಾವ, ತಾಮ್ರ ಚೊಂಬಲ್ ನೀರ್ ಮಡಗಿವ್ನಿ ಕುಡ್ಕೊ ಮಾವ, ಮಡಕೆ ಸಂದಿಲ್ ಚಾಪೆ ಐತೆ ಹಾಸ್ಕೊ ಮಾವ, ಕುಡ್ಕೆ ಸಂದಿಲ್ ಕಂಬಳಿ ಐತೆ ಒದ್ಕೊ ಮಾವ, ಹೇಳ್ತಿದ್ದಂಗೆ ರೊಟ್ಟಿ ಕೊಡ್ತೀನಿ ತಿನ್ಕೊ ಮಾವ, ತಿರ್ಗಿ ನೋಡ್ದೆ ತಿಪ್ಪೆ ಕಡೆ ಓಡೋ ಮಾವ.
ರಾಜ್ಕುಮಾರ್ನ ಈವಾಗಲೂ ಆರಾಧನೆ ಮಾಡುವ ಜನ ಇದಾರಲ್ಲ, ಅವ್ರ ಹಳ್ಳಿಗಳಲ್ಲಿದ್ದಾರೆ. ಅಣ್ಣ ಅವರನ್ನ ಜಗತ್ತಿನಾದ್ಯಂತ ಯಾರು ಕನ್ನಡ ಪ್ರೀತಿಸ್ತಾರೋ ಅವರೆಲ್ಲ ಆರಾಧನೆ ಮಾಡ್ತಾ ಇದ್ದಾರೆ. ಆದ್ರೆ ಅಣ್ಣ ಅವರ ಬಾಯಲ್ಲಿ ಕನ್ನಡವನ್ನ ಅವ್ರ ಮಗ ಯುವರತ್ನನನ್ನ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ತೋರಿಸ್ಕೊಟ್ಟವರು ನಗರದ ಪ್ರೊಡ್ಯೂಸರ್ಗಳು, ನಗರದ ನಿರ್ದೇಶಕರುಗಳು, ಅವ್ರು ಮಾಡಿದ ಸಿನಿಮಾ ಅನ್ನೋದು ಅಷ್ಟೇ ಸತ್ಯ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಂಸಲೇಖ ಹಾಡು ಬರ್ದಿದ್ದು ಎಲ್ಲೋ ಹಳ್ಳಿಯವರಮ್ಮ, ಅವ್ರು ಅಲ್ಲಿಂದನೇ ಬರ್ಬೇಕು. ನಗರಕ್ಕೆ ಬರ್ಬೇಕಾದ್ರೂ ಅಲ್ಲಿಂದನೇ ಬರ್ಬೇಕು. ನಾವು ಮೂಲ ಇಲ್ಲ ಅಂತ ಹೇಳೇ ಇಲ್ವಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನಗರಗಳು ಮಾರ್ಕೆಟ್ ಮಾಡೋ ಜನ ಇದಾರಲ್ಲ, ಈಗ ಅಕ್ಕಿಯಲ್ಲಿ ಬೆಳಿತಾರೆ, ಗೋಧಿಯಲ್ಲಿ ಬೆಳಿತಾರೆ, ರಾಗಿಯಲ್ಲಿ ಬೆಳಿತಾರೆ, ಜೋಳ ಅಲ್ಲಿ ಬೆಳಿತಾರೆ. ಅಂಗಡಿಯಲ್ಲಿ ವ್ಯಾಪಾರ ಮಾಡೋನು ನನ್ನಿಂದಾಗಿ ಅಕ್ಕಿ, ರಾಗಿ, ಜೋಳ ಅಂದ್ಬಿಟ್ರೆ ಏನ್ ಗತಿ? ಅದರಿಂದ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನಾವು ಇಲ್ಲೆಲ್ಲೋ ಶೋ ಮಾಡ್ತಿರ್ಬೋದು, ಇಲ್ಲಿ ಕಾಣಿಸ್ತಿರ್ಬೋದು, ಆದ್ರೆ ಇದೆಲ್ಲವನ್ನೂ ಮಾಡ್ತಾ ಇರೋದು ಹಳ್ಳಿಯವರಿಂದ, ಹಳ್ಳಿಯವ್ರಿಗಾಗಿ, ಹಳ್ಳಿಯವರ ಕಾರ್ಯಕ್ರಮ, ಹಳ್ಳಿಯವರ ಕನ್ನಡ ಇದು. ನಮ್ಮ ಹಳ್ಳಿನಲ್ಲಿ ಯಾವಾಗಲೂ ಒಬ್ಬ ಚೆನ್ನಾಗಿ ಮಾತಾಡ್ತಿದ್ದ. ನಾನು ಹೋದಾಗ ಯಾವಾಗಲೂ ಊರಲ್ಲಿ ಸಿಕ್ಲಿಲ್ಲ. ಎಲ್ಲೋ ಊರಲ್ಲೇ ಸಿಕ್ಲಿಲ್ವಲ್ಲ, 3 ದಿವಸ ಆಯ್ತು ಬಂದು, ಎಲ್ಲೋ ಹೋಗಿದ್ದೆ ಅಂದೆ. ಅಣ್ಣ, ನಮ್ಮ ಮನೇಲಿ ಕುಂತಿ ಭೋಜನ ಮಕ್ಕಳಿಗೆ ಅಜ್ಞಾತವಾಸರ ಆಶ್ರಯ ಕೊಟ್ಟವನು, ಹೆಂಡತಿ ತಮ್ಮನ ಕೊಂದು ಅಣ್ಣನ ಎತ್ತಪ್ಪನ ಹೊತ್ಕೊಂಡು ತಿರ್ಗಾಡೋದು ಮಹಾರಾಣಿಗೆ ಹೆರಿಗೆ ಆಗಿತ್ತು, ಅದಕ್ಕೆ ಸಿಕ್ಲಿಲ್ಲ ಅಂತ. ಅಲ್ಲ ನನ್ನ ಮಗನ, ಇವನ್ ಮನೇಲಿ ಯಾವ ಮಹಾರಾಣಿಗೆ ಹೆರಿಗೆ ಆಯ್ತದೆ ಅಂತ. ನಿನ್ನ ಮನೇಲಿ ಹಳೆ ಹಂಚಿನ ಮನೆ, ಅಲ್ಲಿ ಯಾವ ಮಹಾರಾಣಿ ಹೆರಿಗೆ ಮಾಡಿಸ್ಕೊಳಕ್ ಬಂದ? ಸರಿಯಾಗಿ ಅರ್ಥ ಮಾಡ್ಕೊಂಡ. ಮಹಾಭಾರತ ಗೊತ್ತಾ ನಿನ್ಗೆ? ಗೊತ್ತು ಅಂದ. ಏನ್ ಗೊತ್ತಾಪ ನಿಮ್ಗೆ? ಹೇಳಿ, ಕುಂತಿ ಭೋಜನ ಮಗಳ ಯಾರು? ಕುಂತಿ. ಅವಳ ಮಕ್ಳು ಯಾರು? ಪಾಂಡವರಿಗೆ ಅಜ್ಞಾತವಾಸರ ಆಶ್ರಯ ಕೊಟ್ಟವನು ಯಾರು? ವಿರಾಟ್ ರಾಜನ ಹೆಂಡತಿ ಸುದೇಶ್ನೆ ತಮ್ಮ ಕೀಚಕನ ಕೊಂದವನು ಭೀಮನ ಅಣ್ಣ ಧರ್ಮರಾಯನ ಹೆತ್ತಪ್ಪ ಯಮಧರ್ಮನ ಹೊತ್ಕೊಂಡು ತಿರ್ಗಾಡೋದು ಕೋಣದ ಮರಾಣಿ ಎಮ್ಮೆ ಕರಾಕಿತ್ತು ಅನ್ನೋ ಕಂಗಂದೆ ಕಣ್ಣಣ್ಣ. ಇವೆಲ್ಲ ಹುಟ್ಟೋದಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಮತ್ತೆ ಇದನ್ನ ನೋಡೋರು ಅವರೇ. MG ರೋಡ್ನವ್ರು ನೋಡಲ್ಲ, ಬ್ರಿಗೇಡ್ ರೋಡ್ ಅವ್ರು ನೋಡಲ್ಲ ನಮ್ಮ ಕಾರ್ಯಕ್ರಮಗಳನ್ನ. ಆಮೇಲೆ ನಗರದಲ್ಲಿ ಈಗ ಇಂಗ್ಲಿಷ್ ಬಂದು ಕಣ್ ತೆರಿತಾ ಇದಾರಲ್ಲ, ಅವ್ರ ಮಕ್ಕಳ ಜೊತೆ ಕಮ್ ಬೇಬಿ, ಯು ಹ್ಯಾಡ್ ಯುವರ್ ಡ್ರಿಂಕ್, ಯು ಹ್ಯಾವ್ ಯುವರ್ ಫುಡ್ ಅಂತ ಮಾತಾಡೋ ಶುರು ಮಾಡೋರೆ. ಮೈಯೆಲ್ಲ ಉರಿತದೆ ನನಗೆ. ಅಲ್ಲ, ಹಳ್ಳಿಯಿಂದ ಬಂದವರು ಅವರು, ನನ್ನ ಮೊನ್ನೆ ಹಳ್ಳಿಲಿದ್ದವರು ಇವಾಗ ಬಂದ್ಬಿಟ್ಟು ಬೇಬಿ ಅಂತ ಮಾತಾಡಕ್ ಶುರು ಮಾಡಿದ್ದಾರೆ. ಅವ್ರ ಮನೇಲಿ ಅವ್ರ ಮಕ್ಕಳನ್ನ, ಅವ್ರ ಅಪ್ಪನ, ಅವ್ರ ಅಮ್ಮನ, ಅವ್ರ ಹೆಂಡತಿನ ಕನ್ನಡದಲ್ಲಿ ಮಾತಾಡ್ಸೋದು ಬೇಡವಾ? ಇವರ ಕನ್ನಡ ಉಳಿಸೋರು, ಇವರ ಕನ್ನಡ ಬೆಳೆಸೋರು. ಉರಿತಾ ಇರೋದು ಅದು ನನಗೆ. ರಿಚರ್ಡ್ ಕಾಯ್ತಾ ಇದ್ದಾರೆ. ನೀವು ಹೇಳಿದ್ರಿ ಪೌರಾಣಿಕ ನಾಟಕ ಎಲ್ಲವೂ ಹಳೇದಾಗ್ತಾ ಬರ್ತಾ ಇದೆ. ಅದರಿಂದಾನೇ ಒಂದು ಹೊಸ ದಿಕ್ಕಿಗೆ ಸಿನಿಮಾ ಮುಖಾಂತರ ಸಿನಿಮಾ ನಗರದವ್ರು ಮಾಡಿದ್ರಿಂದ ಹಳ್ಳಿಗೆ ತಲುಪ್ತು ಅಂತಾನೆ ನಾವು ಹೇಳ್ತಾ ಇರೋದು. ನೀವು ಆ ಸಿನಿಮಾದೇ ಹಾಡನ್ನ ಬೇರೆ ಬೇರೆ ತರ ಹೇಳ್ತಾ ಇದ್ದೀರಿ. ನಾನು ತಿಪ್ಟೂರು ಕಾಲೇಜ್ಗೆ ಹೋದೆ, ಕಲ್ಪತರು ಕಾಲೇಜ್. ಆ ಹುಡುಗ ಬಂದು ಹೇಳ್ತಾನೆ, ಸರ್ ನನ್ನ ಫ್ರೆಂಡ್ ಒಬ್ಬ ಲವ್ ಮಾಡ್ಬಿಡ್ತಾನೆ, ಡಿಸಪಾಯಿಂಟ್ ಆಗ್ಬಿಡ್ತಾನೆ ಸರ್, ಏನಾರು ಹೇಳಿ ಸರ್ ಅಂತ. ನೀನು ಪ್ರೀತಿಸಿದ ಹುಡುಗಿ ನಿನಗೆ ಸಿಕ್ಕರೆ ಅದು ನಿನ್ನ ಲಕ್ಕು. ನೀನು ಪ್ರೀತಿಸಿದ ಹುಡುಗಿ ನಿನಗೆ ಸಿಕ್ಕರೆ ಅದು ನಿನ್ನ ಲಕ್ಕು. ಸಿಗದಿದ್ದರೆ ದಾರಿಗಡ್ಡ ಬಂದಬೇಕು. ನೀವು ಎಲ್ಲೋ ಹೊರಡ್ತಾ ಇದ್ದೀರಿ, ಒಂದು ಬೆಕ್ಕ ಅಡ್ಡ ಬಂದ್ರೆ ಏನು ವಾಪಸ್ ಹೋಗ್ಬಿಡ್ತೀರಾ ಮನೆಗೆ? ಒಂದು 5 ನಿಮಿಷ ಕೂತ್ಕೊಳ್ತೀರಿ, ಮುಂದುವರಿಬೇಕು. ಅವಳು ಕೈ ಕೊಟ್ರೆ ಅಲ್ಲೇ ಕೂತ್ಕೊಳಕ್ ಆಯ್ತದ? ಗಡ್ಡ ಬಿಟ್ಕೊಟ್ಟು ಒಂದು ಬ್ರೇಕ್ ಹಾಕು, ಮುಂದಕ್ಕೆ ಹೋಯ್ತಾ ಇರೋ, ಅದೇ ಲೈಫು. ಇದು ತಲುಪಿಸೋದು ಭಾಷೆ. ಬಹಳ ಕೇಸ್ಗಳು ಇದಾವೆ ಅಂತ ಆಯ್ತು. ನಗರದಲ್ಲಿರೋ ಪ್ರತಿಯೊಬ್ಬರ ಮೂಲ ಹಳ್ಳಿನೇ. ಈಗ ಹೊಸ ಕವಿಗಳು ಬರ್ದಿರೋದನ್ನ ನಮ್ಮ ಹಳಬರು ಓದಲ್ಲ. ಅವ್ರು ಏನ್ ಅಂದ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ, ಸ್ಟಾಗ್ನೇಟ್ ಆಗ್ಬಿಟ್ಟವ್ರೆ. ಹಂಸಲೇಖ ನೀವು ಹೇಳ್ದಂಗೆ ಅವ್ರು ಹಳ್ಳಿಯವರಲ್ಲ, ಕಾಟನ್ಪೇಟೆ ಅವ್ರು. ನಾವೆಲ್ಲ ಒಟ್ಟಿಗೆ ಬೆಳೆದವ್ರು. ಸಿಟಿ ಮೆಜೆಸ್ಟಿಕ್ ಪಕ್ಕದ ಕಾಟನ್ಪೇಟೆ ಅವರು. ಅವ್ರು ಏನಂತ ಬರೀತಾರೆ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ನೆಕ್ಸ್ಟ್ ಲೈನ್ ಏನು? ಬದುಕಿದು ಜಟಕ ಬಂಡಿ ವಿಧಿಯೋಡಿಸುವ ಬಂದಿ. ಬಹಳ ಜನ ಹುಡುಗರು ಹೇಳ್ತಾರೆ, ಸರ್ ಇದಕ್ಕೆ ಏನ್ ಸರ್ ಲಿಂಕು ಅಂತ ಕೇಳ್ತಾರೆ. ಬಹಳ ಜನ ಹುಡುಗರಿಗೆ ನಿಮ್ಗೆ ಗೊತ್ತಿದೆ ಏನ್ ಲಿಂಕು ಅಂತ? ಗೊತ್ತಿಲ್ಲ ತಾನೇ? ಒಪ್ಕೊಳ್ಳಿ. ಹಂಸಲೇಖ ಯಾಕೆ ಬರೆದ್ರು ಅಂತ ನಾನು ಕೇಳಿದಾಗ ಹಂಸಲೇಖ ಹೇಳ್ತಾರೆ, ರಿಚರ್ಡ್ ನಮ್ಮ ಹಳಬರು ಏನೋ ಬಹಳಷ್ಟು ಬರೆದಿದ್ದಾರೆ, ಅದನ್ನ ನಮ್ಮ ಹುಡುಗರಿಗೆ ತಲುಪಿಸ್ಬೇಕು ಹೇಗೆ? ನಾನು ಈ ಲೈನ್ ನ ಬೇಕು ಅಂತ ಹಾಕಿದ್ದೀನಿ. ಕೇಳ್ತಾರೆ ಏನದು ಲೈನು? ಅದು DV ಗುಂಡಪ್ಪನವರ ಲೈನು. DV ಗುಂಡಪ್ಪನವ್ರು ಹೇಳ್ತಾರೆ, ಬದುಕಿದು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನಷ್ಟೇ, ಮದುವೆಗೋ ಮಸಣಕ್ಕೋ ಆ ವಿಧಿ ಹೇಳ್ದಂಗೆ ಹೋಗ್ಬೇಕು ಅಂತಾನೆ. ಇದನ್ನ DV ಗುಂಡಪ್ಪನವರು ಹೇಳಿದ್ರು ಅಂದ್ರೆ ನೀವು ಯಾರು ಕೇಳಲ್ಲ. ಬದುಕಿದು ಜಟಕ ಬಂಡಿ, ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿದಾಗ DVG ಆ ಲೈನ್ ನಿಮಗೆ ಹೇಳಬೇಕಾದಂತ ಅನಿವಾರ್ಯ ಇರುತ್ತೆ. ಹೀಗೆ ಒಂದು ಭಾಷೆಯನ್ನು ತಲುಪಿಸೋ ಕೆಲಸ ಮಾಡೋರು ನಗರದವರು. ಹಂಸಲೇಖನ್ಗೆ ಅದಕ್ಕೆ ಹ್ಯಾಟ್ಸ್ ಆಫ್. ಹಳೆ ಪಟ್ಟಿಗೆ ಕನ್ನಡದ ಪರಿಚಯದಲ್ಲಿ ಕನ್ನಡವನ್ನು ಉಳಿಸುವುದಕ್ಕೆ ಕೊಂಚ ಜಾಹೀರಾತು ಬೇಕು. ಆ ಜಾಹೀರಾತು ನಗರದಿಂದಲೇ ದೊರಕಬೇಕು ಅಂತ ಅವರ ಮಾತು. ಪ್ರಚಾರವಿಲ್ಲದ ಬದುಕು ಕತ್ತಲೆಯಲ್ಲಿ ಹುಡುಗಿಗೆ ಕಣ್ಣು ಮಿಟಿಕಿಸಿದ ಹಾಗೆ ಎಂದು. ಆದ್ರಿಂದ ನಗರದ ಸೋಂಕು ಎಲ್ಲಿ ಹಳ್ಳಿಯವನಿಗೆ ಸಿಕ್ಕತ್ತೋ ಅದು ದಿಲ್ಲಿವರೆಗೂ ದನಿ ಮುಟ್ಟತ್ತೆ ಅಂತ
ರಿಚರ್ಡ್ ಮಾತು, ನೀ ಏನಂತೀರಿ? ನಾಟ್ಯರಾಣಿ ಶಾಂತಲೆಯ ಕೀರ್ತಿ ಕಂಡ ಕನ್ನಡ, ವೀರರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ, ರನ್ನ ಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ, ಜೀವನದಿ ನಲಿಯುತಿಹ ಪುಣ್ಯ ಭೂಮಿ ಕನ್ನಡ, ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆವ ಬೆಳಕನ್ನೆ ತಂದ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ. 5-6 ವರ್ಷಗಳ ಹಿಂದೆ ನಮ್ಮ ಕಣ್ಣನ್ ಮಾಮ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಆ ಪ್ರಶಸ್ತಿಯಲ್ಲಿ ಸಿಕ್ಕಂತ 1 ಲಕ್ಷ ರೂಪಾಯಿ ಸಂಭಾವನೆಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟರು. ಇದು ಕನ್ನಡದ ಮೇಲಿನ ಪ್ರೇಮ. ಮಣ್ಣಿನ ಮಗ ಅಂತ ಸಿನಿಮಾ ಬಂತು. ಭಗವಂತ ಕೈ ಕೊಟ್ಟ, ಯಾಕೆ ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ಯಾಕೆ ಎತ್ತುವೆ ಹೊಡೆಯೋಕಂತ, ಭಗವಂತ ಕಾಲ್ ಕೊಟ್ಟ ನಡೆಯೋಕಂತ, ಅದನ್ಯಾಕೆ ಎತ್ತುವೆ ಒದೆಯೋಕಂತ. ನೋಡ್ರಿ, ಹಳ್ಳಿ ಭಾಷೆಯೊಳಗ ದೊಡ್ಡ ತತ್ವಗಳನ್ನ ಹೇಳ್ತಾರೆ ಇವರೆಲ್ಲ. ಎಷ್ಟು ಚಂದ ಹಾಡ, ಏನು ಕತಿ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನು, ಹಳ್ಳಿಯಾದರೇನು ಶಿವ, ಗಿಳ್ಳಿಯಾದರೇನು ಶಿವ, ಎಲ್ಲ ಒಂದೇ ಶಿವ. ನಾ ಇವತ್ತು ಖರೆ ಒಬ್ಬ ಭಾಷಣಕಾರಾಗಿ, ಒಬ್ಬ ಪ್ರವಚನಗಾರ್ತಿಯಾಗಿ ಬೆಳೆಯೋದಕ್ಕೆ ಕನ್ನಡದ ಸಿನಿಮಾ, ಕನ್ನಡದ ಹಾಡುಗಳು, ಕನ್ನಡದ ಮಾತುಗಳೇ ನನ್ನ ಆಸ್ತಿ ಅಂತಂದ್ರೆ ಅದು ಅತಿಶಯೋಕ್ತಿ ಏನಲ್ಲ ಅನ್ನೋ ಮಾತು. ನೀವು ತುದನ್ ಮಾತೇನು ಅವ್ರ ಮಾತಿಗೆ? ನಮಗೆ ಕನ್ನಡ ಪ್ರೀತಿ ಇರೋದ್ರಿಂದಲೇ ಕನ್ನಡವನ್ನ ಉಳಿಸ್ತಾ ಇದೀವಿ, ಕನ್ನಡವನ್ನ ಬಳಸ್ತಾ ಇದೀವಿ. ಇಲ್ಲೇ ಅಲ್ಲ, ನಾನು ವಿದೇಶಕ್ಕೆ ಹೋದಾಗ ಒಂದು ಘಟನೆ ನಡೀತು. ನನಗೆ ಅವತ್ತು ಕಾರ್ಯಕ್ರಮ ಮುಗಿದ ತಕ್ಷಣ ಇಂಡಿಯಾಗೆ ಬರೋಕೆ ಫ್ಲೈಟ್ ಹತ್ತಬೇಕು, ಲೇಟ್ ಆಗಿತ್ತು, ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ, ಸೀದಾ ಹಿಂಗೆ ನಾನು ಫ್ಲೈಟ್ ಹತ್ಬಿಟ್ಟೆ. ನನ್ನ ಪಕ್ಕ ಅಮೆರಿಕನ್ ಹುಡುಗಿ ಬಂದ್ ಕೂತ್ಲು. ಅವಳು ಇಷ್ಟೊಂದು ಮಿನಿ ಸ್ಕರ್ಟ್ ಹಾಕಿದ್ಲು. ಅವಳಿಗೆ ನಾನು ನೋಡಿ ಒಂಥರ ಆಶ್ಚರ್ಯ. ಬೆಂಗಳೂರಿಗೆ ಬರ್ತಾ ಇದ್ಲು. ಸೋ ಬ್ಯೂಟಿಫುಲ್, ವಾಟ್ ಯು ಕಾಲ್ ದಿಸ್ ಅಂದ್ಲು. ಸ್ಯಾರಿ ಅಂದೆ. ಸಾರಿ ಅಂದ್ಲು. ಸ್ಯಾರಿ ಅಲ್ಲಮ್ಮ, ಸ್ಯಾರಿ ಸ್ಯಾರಿ ಅಂದೆ. ಅದು ಕುತ್ತಿಗೆಗೆ ಒಂದು ಸಣ್ಣ ಸ್ಟೋಲು ಈ ಮಫ್ಲರ್ ತರ ಹಾಕೊಂಡಿತ್ತು. ಹೌ ಡು ಯು ವೇರ್ ಇಟ್, ಕ್ಯಾನ್ ಯು ಶೋ ಇಟ್ ಟು ಮೀ ಅಂತಳೆ. 350 ಜನ ಕೂತಿದ್ದಾರೆ, ಸೀರೆ ಉಟ್ಕೊಂಡು ತೋರ್ಸು ಅಂತಾಳೆ ಫ್ಲೈಟ್ ಅಲ್ಲಿ. ಗಾಬರಿ ಆಗ್ಬಿಡ್ತು ನಂಗೆ. ಇಂಥದ್ದು ಒಂದ್ ಸಾಲ ಅಲ್ಲ, ಮಿನಿಮಮ್ 15 ಬೇಕು ಅಂದೆ ನಾನು. ಆಮೇಲೆ ಹೇಗೂ ಬರ್ತಾ ಇದಾರೆ, ಇಂಡಿಯಾ ತನಕ ಪ್ರಯಾಣ ಮಾಡ್ಬೇಕು, ಒಂದಷ್ಟು ಕನ್ನಡ ಕಲ್ಸೋಣ ಅನ್ಕೊಂಡೆ. ಅವಳು ಬಹಳ ಕ್ಯೂರಿಯಾಸಿಟಿ. ನನ್ ಬಳೆ ನೋಡಿ ಕೇಳಿ ಶಬ್ದ ಆಯ್ತಲ್ಲ, ಖುಷಿ ಆಗೋಯ್ತು. ಇಟ್ ಸೌಂಡ್ ಸೋ ನೈಸ್ಲಿ ಅಂದ್ಲು. ನಾನು ಅನ್ಕೊಂಡೆ, ಗಂಡ ಮದುವೆ ಆಗಿ 30 ವರ್ಷ ಆಯ್ತು, ಎಂತ ರಸಿಕ, ದಿನ ಹಿಂಗೆ ಹಾಕೋತೀನಿ, ಒಂದಿನಾನು ಹೇಳಿಲ್ಲಲ್ಲ ಅವರು. ಅವ್ಳು ಬಹಳ ಖುಷಿ ಆಗ್ಬಿಟ್ಟು ನನ್ನ ಕೈ ಹಿಂಗೆ ಅಲ್ಲಾಡ್ಸಿದ್ಲು. ಆಮೇಲೆ ಅವಳಿಗೆ ಎಲ್ಲ ಆಸೆ. ಆಮೇಲೆ ನನ್ನ ಬೊಟ್ ನೋಡಿ ಕೇಳಿದ್ಲು, ದಿಸ್ ಲುಕ್ ಸೋ ಬ್ಯೂಟಿಫುಲ್, ಎಲ್ಲ ಅವಳಿಗೆ ಏನೋ ಕ್ಯೂರಿಯಾಸಿಟಿ. ಒಂದೆರಡು ಕನ್ನಡ ಕಲ್ಸೋಣ ಅನ್ಬಿಟ್ಟು ನಾನು ಹೇಳ್ದೆ, ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ಹಲೋ ಅನ್ಬೇಡಮ್ಮ, ನಮಸ್ಕಾರ ಅನ್ನೋ. ನಮಸ್ಕಾರ, ನಮಸ್ಕಾರ ಪಾಪ ಕಲ್ತ್ಕೊಂತು, ಭಯ ಹೊರಟೋಡಿತು. ನನ್ನನ್ನು ಅಕ್ಕ ಅನ್ಬೇಕು ಅಂದೆ, ಅಕ್ಕೋ ಅಂದ್ಲು. ಒಂಥರ ಮಜಾ ಬಂತು ಕೇಳಕ್ ನನಗೆ. ಆಮೇಲೆ ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ಶುಭ ಆಗ್ಲಿ, ಗುಡ್ ಲಕ್ ಅಂತಿರಲ್ಲ, ಅನ್ಬೇಡ, ಶುಭ ಆಗ್ಲಿ, ಹೋಗ್ ಬನ್ನಿ ಅಂತ ಒಂದ್ 3-4 ಕನ್ನಡ ಪದ ಕಲಿಸ್ದೆ. 1.5 ಗಂಟೆ ಭಯ ಹೊರಟೋಡಿತು ಹುಡುಗಿ. ಏರ್ ಹೋಸ್ಟೆಸ್ ಊಟ ತಂದು ಕೊಟ್ರಿ, ಇವಳು ತಿನ್ನಕ್ ರೆಡಿ ಇಲ್ಲ. ನಮಸ್ಕಾರ, ಶುಭ ಆಗ್ಲಿ, ಹೋಗ್ಬಾನಿ ಅಂತ. ಅಷ್ಟೊತ್ತಿಗೆ 4 ಗಂಟೆ ಪ್ರಯಾಣ ಮುಗ್ದಿತ್ತು. ನಗರದಲ್ಲಿದ್ದವರು ಕನ್ನಡವನ್ನ ಎಲ್ಲೋ ಮೂಲೆಗೆ ತಳ್ಳಿದ್ದಾರೆ ಅಂತ ಯಾರೋ 3% ಜನ ನೋಡ್ಕೊಂಡು ಹಳ್ಳಿಯವರು 600 ಪದ ಮಾತಾಡಿದ್ರೆ ಸಿಟಿಯವ್ರು 100 ಪದ ಮಾತಾಡ್ತಾರೆ. ಇವೆಲ್ಲ ಯಾರು ಅಳತೆಗೋಲ್ ಇಟ್ಕೊಂಡಿಲ್ಲ ಅಣ್ಣ. ಹಂಗಂತ ಹಳ್ಳಿಯವ್ರು ಇಂಗ್ಲಿಷ್ ಮಾತಾಡಲ್ವಾ? ನಾನು ಹಳ್ಳಿಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. 10,000 ಜನ ಸೇರಿದ್ದಾರೆ. ಮಾತಾಡ್ತಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಾಣೇಶ್ ಅವ್ರೆ ಒಂದು 5 ವರ್ಷದ ಹುಡುಗಿನ ಹಿಡ್ಕೊಂಡ್ ಬಂದ್ರದು. ಓ ಅಂತ ಅಳ್ತಿತ್ತು. ಮೇಡಮ್ ಅವರ ಸ್ವಲ್ಪ ನಿಂದ್ರಿ ಅಂದ ಅವನು. ನಾನ್ ನಿಂತೆ. ಸ್ವಲ್ಪ ಅನೌನ್ಸ್ ಮಾಡ್ರಿ, ಈ ಮಗು ಕಳೆದು ಹೋಗಿದೆ ಅಂತ. ಮಗು ಅಳಬೇಡ, ನಿಮ್ಮ ಅಪ್ಪನ ಹೆಸರೇಳು, ಇಲ್ಲಿ ಹೇಳ್ತೀನಿ ಮೈಕಲ್ಲಿ ಅಂದೆ. ಆಂಟಿ ನನಗೆ ಅಪ್ಪ ಇಲ್ರಿ ಅಂತು. ಸಂಕಟ ಆಯ್ತು ನನಗೆ. 5 ವರ್ಷದ ಮಗು. ಅಯ್ಯೋ ಪಾಪ, ಅಪ್ಪ ಇಲ್ವಾ ಮಗು ಅಂತ ಕಣ್ಣೊರೆಸ್ದೆ. ಪುಟ್ಟ ನಿಮ್ಮ ಅಮ್ಮನ ಹೆಸರೇಳು, ನಾ ಅನೌನ್ಸ್ ಮಾಡ್ತೀನಿ ಅಂದೆ. ಆಂಟಿ ನನಗೆ ಅಮ್ಮ ಇಲ್ರಿ ಅಂತು. ಬಹಳ ಬೇಜಾರಾಯ್ತು. 5 ವರ್ಷದ ಕೂಸು, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮತ್ತೆ ಯಾರು ಜೋಡಿ ಬಂದಿಯವ್ವ ಅಂದೆ. ನಮ್ಮ ಮಮ್ಮಿ ಡ್ಯಾಡಿ ಜೋಡಿ ಬಂದೀನ್ರಿ ಅಂತು.
ಇವತ್ತು ಹಳ್ಳಿ ಸಿಟಿ ಅನ್ನುವಂತ ಲೈನ್ ಇದೆಯಲ್ಲ ಬಹಳ ತೆಳುವಾಗಿದೆ. ಯಾಕೆ ಅಂದ್ರೆ ಹೆಚ್ಚು ಕಡಿಮೆ ಮಾಧ್ಯಮಗಳು ಸಾಂಸ್ಕೃತಿಕವಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಿರ್ಬೋದು, ಟಿವಿಗಳಿರ್ಬೋದು ಹಳ್ಳಿಯನ್ನು ಪ್ರವೇಶ ಮಾಡಿರೋದ್ರಿಂದ ಬಹಳ ವ್ಯತ್ಯಾಸಗಳು ಏನೂ ಇಲ್ಲ. ಹಳ್ಳಿಗೆ ನಗರದ ಬದುಕು ಪ್ರವೇಶ ಮಾಡಿರೋದ್ರಿಂದ ಭಾಷೆನೂ ಪ್ರವೇಶ ಮಾಡಿದೆ. ಹಾಗಾಗಿ ಭಾಷೆಯನ್ನ ಉಳಿಸೋ ಜವಾಬ್ದಾರಿ ಬರೀ ನಮ್ಮದು ಅಲ್ಲ, ಬರೀ ಅವ್ರದ್ದು ಅಲ್ಲ. ಎಲ್ಲರೂ ಸೇರಿ ಕನ್ನಡ ಭಾಷೆಯನ್ನ ಬಳಸಿದ್ರೆ ಕನ್ನಡ ಭಾಷೆಗೆ ನಾವು ಕೊಡೋ ಬಹಳ ದೊಡ್ಡ ಗೌರವ. ಹಚ್ಚೇವು ಕನ್ನಡದ ದೀಪ ಅಂತ ರಾಜ್ಯೋತ್ಸವ ದಿನ ಬಾವುಟ ಹಾರಿಸಿ ಕನ್ನಡ ತಾಯಿ ಭುವನೇಶ್ವರಿ ಪಟಕ್ಕೆ ಒಂದು ದೀಪ ಹಚ್ಚಿ ಆಮೇಲೆ 1 ವರ್ಷ ಪೆಟ್ಟಿಗೆಲಿಟ್ಟು ಬೀಗ ಹಾಕಿದ್ರೆ ಕನ್ನಡ ಭಾಷೆ ಉಳಿಸ್ದಂಗೂ ಆಗಲ್ಲ, ಬಳಸ್ದಂಗೂ ಆಗಲ್ಲ. ಪ್ರತಿದಿನ ನಮ್ಮ ಭಾಷೆಯನ್ನ ನಾವು ಬಳಸಿದ್ರೆ, ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಕನ್ನಡವನ್ನ ಕಲಿಸಿದ್ರೆ, ಕನ್ನಡ ಗೊತ್ತಿಲ್ಲ ಅನ್ನೋರಿಗೆ ಕಲಿಯೋಲೇ ಅಂತ ಹೇಳಿ ಕನ್ನಡ ಹೇಳ್ಕೊಟ್ರೆ ಹಳ್ಳಿಯವರಾಗ್ಲಿ ದಿಲ್ಲಿಯವರಾಗ್ಲಿ ಕಲಿತಾರೆ. ಅದಕ್ಕೆ ಅಕ್ಕ ಹಳ್ಳಿ ಆದರೆ ಏನು ಶಿವ, ದಿಲ್ಲಿ ಆದರೆ ಏನು ಶಿವ, ಎಲ್ಲರೂ ಕನ್ನಡಿಗರೇ ಶಿವ ಅನ್ನೋದು. 101 ವರ್ಷ ಬದುಕಿ ಬಾಳಿದ ನಿಟ್ಟೂರ್ ಶ್ರೀನಿವಾಸರಾಯರು ಅವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಅವ್ರು ಹುಟ್ಟಿದ್ದು ನಿಟ್ಟೂರ್ ಅಂತ ಪುಟ್ಟ ಗ್ರಾಮವಾದ್ರೂ ಕೂಡ ಬದುಕು ಕಟ್ಟಿಕೊಂಡು ವೃತ್ತಿ ಬದುಕಿನಲ್ಲಿ ಕರ್ನಾಟಕದಾದ್ಯಂತ ಓಡಾಡಿ ಬೆಂಗಳೂರಿನಲ್ಲಿ ನೆಲೆಸಿದ ತುಂಬು ಜೀವನ ನಡೆಸಿದಂತಹ ಜೀವಿ. ಅವರು ಗವರ್ನರ್ ಆಗಿದ್ದ ಕಾಲದಲ್ಲಿ ಅವತ್ತಿನ ಕಾಲಕ್ಕೆ ಆಗಸ್ಟ್ 15 ಭಾಷಣ ಮಾಡಬೇಕಾಗಿರುತ್ತೆ. ಅಲ್ಲಿವರೆಗೂ ಬಂದಂತ ಎಲ್ಲಾ ಗವರ್ನರ್ಗಳು ಕೂಡ ಇಂಗ್ಲಿಷ್ ನಲ್ಲೇ ಭಾಷಣ ಮಾಡೋ ಅಭ್ಯಾಸ. ಇವರು ನನಗೆ ಕನ್ನಡದಲ್ಲೇ ಭಾಷಣ ರೆಡಿ ಮಾಡಿ ಅಂತ ಹೇಳ್ತಾರೆ. ಮಾತಾಡಕ್ ಶುರು ಮಾಡಿದಾಗ ಅವರ ಕನ್ನಡದ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ರೇಡಿಯೋದಲ್ಲಿ ಕೇಳಿ ಕುವೆಂಪುರವರು ಅವ್ರಿಗೆ ಪತ್ರ ಬರೀತಾರೆ. ಗವರ್ನರ್ ಆದ ನಿಮ್ಮ ಭಾಷಣವನ್ನ ಕನ್ನಡದಲ್ಲಿ ಕೇಳಿ ನನ್ನ ಹೊಟ್ಟೆಗೆ ಹಾಲುಂಡ ಒಂದು ಹಂಡೆ ಹಾಲು ಸುರ್ಕೊಂಡಷ್ಟು ಸಂತೋಷವಾಯ್ತು ಅಂತೇಳಿ 14 ಸಾಲಿನ ಪದ್ಯವನ್ನ ಕುವೆಂಪುರವರು ನಿಟ್ಟೂರವರಿಗೆ ಬರೆದ್ರು. ಅಂದ್ರೆ ಕನ್ನಡ ಭಾಷೆ ಏಕೀಕರಣ ಮಾಡೋದಿಕ್ಕೆ ಸಾವಿರ ಜನ ಅದಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ, ಶ್ರಮಿಸಿದ್ದಾರೆ, ಹೊಡೆದಾಡಿದ್ದಾರೆ. ಅವ್ರು ಹಳ್ಳಿಯವರು ಇರ್ಬೋದು, ನಗರದವರು ಇರ್ಬೋದು. ಮೂಲ ಎಲ್ಲಿ ಅನ್ನೋದು ಮುಖ್ಯ ಅಲ್ಲ, ಹೋರಾಟದ ಹಾದಿ ಮುಖ್ಯ ಅನ್ನೋದು ನಮ್ಮ ಒಂದು ಸಂದೇಶ. ಪ್ರಾಣೇಶ್, ನೀವು ಹಳ್ಳಿ ಕಡೆಯಿಂದ ಬಂದರೂ ಕೂಡ ಸದಾಕಾಲ ನಗರದಲ್ಲೇ ಸುತ್ತುವಂತವ್ರು. ಹಾಗಾಗಿ ನಗರದ ಜನಗಳಿಗೆ ನೀವು ಹಳ್ಳಿಯ ಸೊಗಡನ್ನ ಉಣಬಡಿಸುವುದರ ಮೂಲಕ ಮುಂದಿನ ಭವಿಷ್ಯಕ್ಕೆ ಕನ್ನಡವನ್ನ ಹಳ್ಳಿಯಿಂದಲೇ ಉಳಿಯೋದು ಅನ್ನೋದಕ್ಕೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಅಂತರ್ಗತ ಕನ್ನಡ ಭಾವನೆ ಏನು? ಬಹಳ ಒಳ್ಳೆ ಮಾತು ಹೇಳಿದ್ರು ಮಾಮ. ನಿಜಕ್ಕೂ ನಾವು ಹಳ್ಳಿಯಲ್ಲಿ ಎಲ್ಲ ಕಲ್ತ್ವಿ, ನಗರದವ್ರಿಗೆ ಬಂದು ಹೇಳ್ತಿದೀವಿ. ನಾನು ಕೆಲವು ಒಂದೆರಡು ಎಕ್ಸಾಂಪಲ್ಗಳನ್ನ ಕನ್ನಡ ಕಲಿಯೋಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮಾತುಗಳು, ವಿಶೇಷವಾಗಿ ನಗರದ ಯುವಕರಿಗೆ. ಏನು, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಏನಿದೆಯಪ್ಪ ಇದರಲ್ಲಿ? ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ತೇರು ಎಳಿತಾರೆ, ಆದ್ರೆ ಹಳ್ಳಿಯ ಮುದುಕ ಹೇಳ್ತಾನೆ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಅಂದಾಗ ಹೌದು ತಾತ ಅಂದ್ರಲ್ಲ, ಇದ್ರಲ್ಲಿ ರಸಿಕತೆ ಇದೆಯೋ ಅಂದ ಅವನು. ಏನು, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಓಕೆ, ಬರೀ ತೇರು ನೋಡಬಾರ್ದು, ತೇರು ನೋಡದೆ ಇರೋದಕ್ಕೂ ಕೆಲವರು ಬಂದಿರ್ತಾರೆ. ಅವ್ರಿಗೋಸ್ಕರ ಅಲ್ಲಿ ಪದಚ್ಛೇದ ಮಾಡಬೇಕು. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡಲ್ಲ, ಜಾತ್ರೆಯಲ್ಲಿ ಯುವ ತೇರನ್ನು ನೋಡೋದು. ಇದನ್ನ ಹೇಳಿದವರು ಹಳ್ಳಿಯವರು. ಜಾತ್ರೆಗೆ ಹಳ್ಳಿ ಹೆಣ್ಮಕ್ಳು ತುಂಬಾ ಸಿಂಗಾರಾಗಿ ಬಂದಿರ್ತಾರೆ. ದಿನ ಹೆಂಡಿ ಹೊರ ಹುಡುಗಿ ನೋಡಿದ ಅವತ್ತು ಆಕಿನೇ ರೇಷ್ಮೆ ಸೀರೆ ಉಟ್ಟು ಬಂದಿರ್ತಾಳ. ಈ ಮಾತುಗಳನ್ನ ಅಲ್ಲಿಂದ ನಾವು ಕಲ್ತೀವಿ. ಹಾಗೆ ಯಾರೋ ಒಬ್ಬ ಪಂಚಾಯತಿ ಅಧ್ಯಕ್ಷನ ಲೇಡಿ ಇದ್ಲು, ಅವಳ ಕರ್ಕೊಂಡ್ ಬರೋದಕ್ಕೆ ಗೆಸ್ಟ್ ಆಗಿ ಮಾಡೋದಕ್ಕೆ ಪರಿಚಯ ಭಾಷಣ ಮಾಡ್ತಿರ್ಬೇಕಾರೆ ಏನ್ಬಿಟ್ಟ, ನಮ್ಮ ಮಾನ್ಯ ಅಧ್ಯಕ್ಷಿಣಿಯವರು ನಮ್ಮ ಊರಿಗೆ ತುಂಬಾ ಕಳಸಪ್ರಾಯರಾಗಿರ್ತಕ್ಕಂಥವ್ರು, ಇವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳಾಗಿ ಕರೆದಿದೀವಿ, ಇವರು ಬರಕ್ಕೆ ನಾನು ಒಲ್ಲೆ ಆಗಲ್ಲ ಅಂದ್ರು. ನಾವು ಬಿಡ್ಲಿಲ್ಲ, ನಾವು 8-10 ಜನ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಡ್ ಬಂದ್ವಿ ಅಂದ. ಬಲಾತ್ಕಾರ ಯಾವುದು, ಬಲವಂತ ಯಾವುದು ಅಂತ ಗೊತ್ತಿರಲಾರ್ದಂತ ಜನ ನಗರದಲ್ಲಿ ಇವತ್ತಿಗೂ ಇದ್ದಾರೆ ಸ್ನೇಹಿತರೆ. ಯಾವ ಶಬ್ದಾನ ಎಲ್ಲ ಆಡಬೇಕು ಅಂತ ಕಲಿಬೇಕು ಅಂದ್ರೆ ಹಳ್ಳಿಗರನ್ನೇ ಮೊದಲೇ ನೋಡ್ಬೇಕು. ಓದದೆಯೇ ಕಲಿತವರವರು, ಬರೆಯದೇ ಬರೆದದ್ದನ್ನ ಹೇಳುವವರವರು. ಅದಕ್ಕೆ ಆ ಜನರಿಂದ ನೋಡಿ ನಾವು ಪಾಲಿಶ್ ಮಾಡೋದನ್ನ ಕಲ್ತೀವಿ. ಆಗ್ಲಿ ಮೂಲತಃ ಅಲ್ಲೇ ಹುಟ್ಟಿಲ್ಲ. ಹೇಗೆ ಧನಧಾನ್ಯಗಳು ಹಳ್ಳಿಯಿಂದಲೇ ತಿನ್ನೋದಕ್ಕೆ ಬಂದು, ಹಾಗೆ ಭಾಷೆ ಕೂಡ ಅವರಿಂದಲೇ ಬಂದು ಸಂಸ್ಕರಣಗೊಳ್ತು. ಅದನ್ನ ಸಂಸ್ಕರಣ ಮಾಡಿರ್ಬೋದು, ಬಟ್ಟೆ ಗಿಟ್ಟೆ ತೊಡಿಸಿದೀವಿ ನಾವು, ಆದ್ರೆ ಮೂಲ ಸ್ವರೂಪ ಏನಿದೆ ಅಲ್ಲ ಹಳ್ಳಿಗರ ಸೊಗಡಿನಿಂದ ಹಳ್ಳಿಯ ಸಾಹಿತ್ಯದ ಬಂದಿರೋ ನನ್ನ ಭಾವನೆ. ದಯಾನಂದಜಿಗೆ ಅವ್ರು ಹೇಳ್ತಾ ಇದ್ದಾರೆ, ಹಳ್ಳಿಯ ಭಾಷೆ ಇದೆಯಲ್ಲ ಕನ್ನಡ ಭಾಷೆ, ಹಳ್ಳಿಯ ಜನ ಮಾತನಾಡ್ತಕ್ಕಂಥದ್ದನ್ನ ನಗರದಲ್ಲಿರ್ತಕ್ಕಂಥವರು ಅವರು ಯಾವುದೇ ಸ್ಥಾನದಲ್ಲಿದ್ದರೂ ಅರ್ಥ ಮಾಡಿಕೊಳ್ಳುವ ಒಂದು ಪರಿಜ್ಞಾನವೂ ಇರಬೇಕು ಅನ್ನೋದು ಅವ್ರದ್ದೊಂದು ಮಾತಿದೆ. ಅದರಿಂದ ಕನ್ನಡದ ಭಾಷೆಯನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಆ ಹಳ್ಳಿಯ ಗ್ರಾಮಾಂತರ ಪ್ರದೇಶದ ಸೊಗಡು ನಗರದವರಿಗೆ ಅರ್ಥವಾಗುವ ಹಾಗೆ ಹೇಳಿದರೆ ಮಾತ್ರ ಅದು ತನ್ಮೂಲಕ ಕನ್ನಡದ ಸೊಗಡನ್ನು ಉಣಿಸಬಲ್ಲದು ಅಂತ ಅವರ ಮಾತು, ಒಗಟು ಗಾದೆಗಳಲ್ಲಿ. ನೀವೇನಂತೀರಿ? ಕನ್ನಡ ಶಾಲೆನೆಲ್ಲ ನೀನು ಮಕ್ಕಳನ್ನ ಕಳಿಸಿದ್ರೆ ಮಳೆ ಬರ್ತದೆ, ಚೆನ್ನಾಗಿರುತ್ತೆ. ಇಂಗ್ಲಿಷ್ ಶಾಲೆಗೆ ಹೋದ್ರೆ ಮಳೆ ಬರಲ್ಲ ಅಂತಾನು ಹೇಳ್ತಾರೆ. ಯಾಕೆಂದ್ರೆ ಕನ್ನಡ ಶಾಲೆಗೆ ಮಕ್ಕಳನ್ನ ಕಳಿಸ್ರೆ ಏನ್ ಆಡ್ತಾರೆ, ಇಂಗ್ಲಿಷ್ ಶಾಲೆಗೆ ಮಕ್ಕಳನ್ನ ಕಳಿಸ್ರೆ ರೇನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ ಅಂತಾರೆ. ಅದೇ ಕನ್ನಡ ಭಾಷೆಯಲ್ಲಿ ಕನ್ನಡ ಕಲಿಸಿದ್ರೆ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತ ನೀರ್ ಬರೆಸ್ತಾರೆ.
ಅದರಿಂದ ಕನ್ನಡ ಕಲಿಸ್ಬೇಕು. ಹಂಗ ಅನ್ಬಿಟ್ಟು ಇಂಗ್ಲಿಷ್ ಕಲೀಲೇಬಾರ್ದು ಅಂತಲ್ಲ. ಇಂಗ್ಲಿಷು ನಾವು ಇಡೀ ಪ್ರಪಂಚದಲ್ಲಿ ನಾವ್ ಎಲ್ಲೇ ಹೋದ್ರು ಮಾತಾಡೋದಕ್ಕೆ ನಾವಲ್ಲೋ ಕನ್ನಡ ಮಾತಾಡಿದ್ರಾಗಲ್ಲ, ಅಲ್ಲಿ ಇಂಗ್ಲಿಷ್ ಕಲಿಬೇಕು. ಆ ಯೋಗ್ಯತೆ ಕನ್ನಡಿಗರು ಇದೆ ಅನ್ನೋ ತೋರಿಸ್ಬೇಕು. ಇವತ್ತು ಕನ್ನಡನ ಸಿಟಿನಲ್ಲಿ ಉಳಿಸ್ತಾ ಇರೋರು ಮೇಲಾಗಿ ಯಾವ ರಾಜಕಾರಣಿಗಳು ಅಲ್ಲ, ಮೇಯ್ನ್ ಆಗಿ ಉಳಿಸ್ತಾ ಇರೋದು ಕನ್ನಡದ ಆಟೋ ಡ್ರೈವರ್ಸ್ ಉಳಿಸ್ತಾ ಇದ್ದಾರೆ ಇವತ್ತು ಕನ್ನಡವನ್ನ. ಒಂದೊಂದು ಆಟೋ ಮೇಲೂ ನೀವು ನೋಡಿ ರಾಜ್ಯೋತ್ಸವದ ದೊಡ್ಡ ಬಾವುಟ ಇಟ್ಕೊಂಡು ಹೋಗ್ತಾರೆ, ಆಟೋಕ್ಕಿಂತ ದೊಡ್ಡ ಬಾವುಟ ಇಟ್ಕೊಂಡು ಹೋಗ್ತಾರೆ. ಅವ್ರು ಸ್ವಂತ ದುಡ್ಡಲ್ಲಿ ಹೋಗ್ತಾರೆ. ಒಂದೊಂದು ಆಟೋ ಹಿಂದ್ಗಡೆನೂ ದೊಡ್ಡ ದೊಡ್ಡ ಫಲಕ ಬರ್ದಿರ್ತಾರೆ, ಅವರು ಕನ್ನಡದಲ್ಲಿ ಬರ್ದಿರ್ತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಕನ್ನಡ ಕಲಿಸ್ತಾರೆ. ನನ್ಗೆ ಕನ್ನಡ ಗೊತ್ತಿಲ್ಲ ಅಂದ್ರೆ ಬಾಮಿಸ್ಕೊಂಡ್ಕಳಮ್ಮ ಹೇಳ್ತೀನಿ ನಾನು ಅಂತಾರೆ ಅವರು. ಯಾರೇ ಆಗಿರ್ಲಿ, ಇವತ್ತು ಉರ್ದು ಮಾತಾಡೋನೊಬ್ರು ಇಲ್ಲ ಅಣ್ಣ ನಾನೇನು ಮಾಡಕ್ಕೆ ಆಯ್ಕಿಲ್ಲ, ಗೊತ್ತು ನೀವು ಒಳಗಡೆ ಕೂತ್ಕೊಂಡ್ಬಿಟ್ಮೇಲೆ ಮೀಟರ್ ಆನ್ ಮಾಡಿದ್ರೆ ನಾನೇನು ಮಾಡಕ್ಕೆ ಆಗಿಲ್ಲ, ಕೊಡ್ಬೇಕು ಇಲ್ಲ ಅಂತಾರೆ. ನೋಡಿ ಅವ್ರು ಉರ್ದು ಶೈಲಿನಲ್ಲೂ ಕನ್ನಡ ಬಿಡೋದಿಲ್ಲ. ರಾಜ್ಕುಮಾರ್ ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಮಯೂರ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ರು, ನೀನಲ್ಲ ಇದು ನನ್ನ ಮಯೂರ ಅಂತ ರಾಜ್ಕುಮಾರ್ನ ತೋರಿಸ್ತೀವಿ. ಆ ತರ ಮನದಾಳದಲ್ಲಿ ಕೂತಿದ್ದಾರೆ ಅವರು. ಭಕ್ತ ಕುಂಬಾರ ನೋಡ್ಬೇಕಾದ್ರೆ ನಮ್ ಒಳಗಡೆ ಭಕ್ತ ಕುಂಬಾರ ಕಾಣೋದು ಡಾಕ್ಟರ್ ರಾಜ್ಕುಮಾರ್ ಕಾಣುತ್ತೆ ನಮಗೆ. ಆ ತರ ಪಾತ್ರ ಪರಿಚಯಗಳನ್ನ ಮಾಡಿಸಿ ಈ ತರ ಕನ್ನಡನ ಸುಲಲಿತವಾಗಿ ಹೇಳ್ಕೊಟ್ಟವರು ರಾಜ್ಕುಮಾರ್. ಇಂಥ ಮಹಾನ್ ನಟರುಗಳು ಹುಟ್ಟಿರೋ ಜಾಗ ಇದು. ಇದನ್ನ ನಾನು ಹೇಳ್ಬೇಕಾಗತ್ತೆ. ಇವತ್ತು ಹಿಂದಿನ ದಿನ ರಾತ್ರಿ 12 ಗಂಟೆವರೆಗೂ ನಾನು ಪುನೀತ್ ರಾಜ್ಕುಮಾರ್ ಜೊತೆ ಇದ್ದೆ. ಅವತ್ತು ಅವ್ರು ಹೇಳಿದ ಮಾತು ಏನಂದ್ರು, ಗುರುಕಿರಣ್ ಮನೇಲಿ ನನಗೆ, ನೀವು ಬಿಡಿ ಅಂಕಲ್, ಏನ್ ನೀವು ಗ್ರೇಟು, ಯಾರಿಗ್ ಬೇಕಾದ್ರೂ ವಾಯ್ಸ್ ಕೊಡ್ಬೋದು. ಓ ಗಾಡ್, ನೀವು ಯಾರು ವಾಯ್ಸ್ ಬೇಕಾದ್ರೂ ಮಾತಾಡ್ತೀರಾ, ಯಾರು ತೀರೋಗ್ಬಿಟ್ರೆ ಅವ್ರಿಗೆ ವಾಯ್ಸ್ ಕೊಡ್ಬೋದಾಗಿತ್ತು ಅಂದ್ರು. ನಾನು ಅದನ್ನ ಅಯ್ಯೋ ಬಿಡಿ ಆ ಥರ ಮಾತು ಯಾಕೆ ಅಂತ ಅಂದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಗೊತ್ತಾಯ್ತು. ಒಂದು ತಿಂಗಳಾದ್ಮೇಲೆ ಒಂದು ಡೈರೆಕ್ಟರ್ ನನಗೆ ಫೋನ್ ಮಾಡ್ತಾವ್ರೆ, ಸರ್ ಈ ಪಿಕ್ಚರ್ನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ, ಡಬ್ಬಿಂಗ್ ಮಾಡೋಕ್ಕಾಗತ್ತಾ ಅಂತ. ನಾನು ಕಾರ್ನ ಸೈಡ್ಗೆ ನಿಲ್ಲಿಸ್ಬಿಟ್ಟು 10 ನಿಮಿಷ ಹತ್ಬಿಟ್ಟೆ. ಅಲ್ಲಿವರೆಗೂ ಅಳ್ಳಿಲ್ಲ, ಕಂಟ್ರೋಲ್ ಮಾಡ್ಕೊಂಡಿದ್ದೆ ನಾನು. ಯಾಕೆ ಅಂದ್ರೆ ಒಬ್ಬ ಮಹಾನ್ ನಟ ಯಾರು ಅಂದ್ರೆ ಒಂದು ಮಾತಾಡ್ತಾರೆ, ಗುರುನ ಮೀರಿಸ್ಬೇಕು ಶಿಷ್ಯ ಅಂತ, ಅಪ್ಪನ ಮೀರಿಸ್ಬೇಕು ಮಗ ಅಂತ. ನುಡಿದಂತೆ ಮಾಡ್ಬಿಟ್ಟಾರೆ. ರಾಜ್ಕುಮಾರ್ ಕನ್ನಡಕ್ಕೆ ಏನೇನು ಕೊಟ್ರು ಅದಷ್ಟನ್ನು ರಾಜ್ಕುಮಾರ್ಗೆ ವಾಪಸ್ ಕೊಟ್ಟಿದ್ದು ನಮ್ಮ ಪುನೀತ್ ಅವರ ಒಳ್ಳೆ ನಡತೆಯಿಂದ. ನೀನೇ ರಾಜಕುಮಾರ. ಪುಟ್ಟಮನಿಗೆ ಕನ್ನಡದ ಭಾಷೆನ ಉಳಿಸುವುದಕ್ಕೆ ಹೇಗೆ ನಟ ರಾಜ್ಕುಮಾರ್ ಅವರು ಹೇಗೆಲ್ಲ ಸಮರ್ಪಿಸಿಕೊಂಡ್ರು ಅಂತ ಹೇಳುತ್ತಾರೋ, ಹಳ್ಳಿಯ ಸೊಗಡಿನಲ್ಲಿ ಬೆಳೆದಿರುವ ನೀನು ಕನ್ನಡದ ಈ ಸೊಲ್ಲನ್ನು ಉಳಿಸುವುದಕ್ಕೆ ಯಾವ ರೀತಿಯಲ್ಲಿ ಕನ್ನಡವನ್ನ ನಿತ್ಯ ನೂತನವಾಗಿ ನಿತ್ಯೋತ್ಸವ ಅಂತ ಅನಿಸುವುದಕ್ಕೆ ನಿನ್ನ ಮಾತೆ. ಕನ್ನಡವ ಕನ್ನಡಿಸಿ ಕನ್ನಡಿಗರೆಲ್ಲರಿಗೆ ಅನ್ನೋ ಮಾತಿನ ಮೂಲಕ ಇವತ್ತಿನ ಕವಿಗಳದ್ದು BR ಲಕ್ಷ್ಮಣರಾವ್ ಮತ್ತು ಡುಂಡಿರಾಜ್ ಅವರು ಒಂದು ಕವಿತೆ ಬರೀತಾರೆ ಮಾಮ. ಗಂಡ ಹೆಂಡತಿ ನಡುವೆ ಬರೆಯೋ ಅಂತ ಈ ಕವಿತೆಯನ್ನ ನಾವು ಕಾರ್ಯಕ್ರಮದಲ್ಲಿ ಬಳಸಬಹುದೇ ಹೊರತು ಗಂಡ ಹೆಂಡತಿ ನಡುವೆ ವೈಯಕ್ತಿಕವಾಗಿ ಬಳಸಿದ್ರೆ ಮಾರನೇ ದಿವಸ ಡಿವೋರ್ಸ್ ಗ್ಯಾರಂಟಿ. ಏನದು ಅಂದ್ರೆ, ನಮ್ಮ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪ ವೃಕ್ಷವಿಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ಮಿತ್ರನಿಲ್ಲ, ದೆವ್ವವಿಲ್ಲ, ದೇವಿ ಇಲ್ಲ, ಕ್ರೀಡೆ ಇಲ್ಲ, ಪೀಡೆ ಇಲ್ಲ ಎಂದೆಲ್ಲ ನನಗನ್ನಿಸಿಯೇ ಇಲ್ಲ. ಏಕೆಂದರೆ ನನಗೆ ಹೆಂಡತಿ ಇದ್ದಾಳೆ ಅಂತ ಬರೀತಾರೆ. ಅದೇ ಈ ಕಡೆಗೆ ಡುಂಡಿರಾಜ್ ಕಡೆಗೆ ಬಂದ್ರೆ ಅವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ ಎಂದೆಲ್ಲ ನನ್ನ ಹೆಂಡತಿ ಗೊಣಗುವುದೇ ಇಲ್ಲ. ಏನೇನೆ ನಾನಿದ್ದೇನಲ್ಲ ಅಂತೇಳಿ. ಅದೇ ನಮ್ಮ ಹಳ್ಳಿ ಭಾಷೆಗೆ ಬನ್ನಿ ಮಾಮ, ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ. ಗಂಡ ಏನೋ ಬೈಬೇಕಾದ್ರೆ ಹೆಂಡತಿಗೆ ಹೇಳ್ತಾನೆ, ಏಯ್ ದಡ್ಡ ಮುಂಡೆ ಸುಮ್ಮನ್ ಕೂತ್ಕೊಳ್ಳೆ ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳು ಅಷ್ಟು ಸುಲಭಕ್ ಬಿಡಲ್ಲ. ನಾನು ದಡ್ಡ ಮುಂಡೆನಾ, ಸರಿ ನಾನ್ ದಡ್ಡ ಮುಂಡೆ ಆದ್ರೆ ನೀವಿನ್ನೇನು ದಡ್ಡ ಮುಂಡೆ ಗಂಡ. ಇದು ನಮ್ಮ ಹಳ್ಳಿಗ್ರದ್ ಕನ್ನಡ ಅಂತೇಳಂದ್ರೆ. ಅವರ ಮಾತಿಗೆ ಮಹಾಮನಿ ನಿನ್ನ ಮಾತೆ. ಪ್ರಾಣೇಶ್ವರು ಹಳ್ಳಿ ಜನ ಬಹಳ ಚಂದ ಕವನ ಬರ್ತಾರೆ ಅಂತಂದು ಜಾತ್ರೆಯಲ್ಲಿ ಎಳೆಯೋ ತೇರ್ ಅನ್ನೋದು ಬಗ್ಗೆ ಒಂದು ಒಳ್ಳೆ ಚುಟುಕು ಹೇಳಿದ್ರು. ಸಿಟಿ ಹುಡುಗರು ಏನು ಕಡಿಮೆ ಇಲ್ರಿ, ಇದೇ ತರ ಕವನಗಳು ಬರೀತಾರೆ. ನನ್ನ ಪ್ರೇಯಸಿ ಹೆಸರು ಶಾಕುಂತಲೆ, ನನ್ನ ಪ್ರೇಯಸಿ ಹೆಸರು ಶಾಕುಂತಲೆ, ಆಕೆ ಕೈ ಕೊಟ್ಟಾಗ ಶಾಕ್ ಕುಂತಲೆ, ಶಾಕುಂತಲೆ ಶಾಕ್ ಕುಂತಲೆ. ಎಷ್ಟು ಚಂದ ಪಂಚ್ ಕೊಡ್ತಾರೆ. ಪಂಚ್ ಕೊಡೋದ್ರಾಗ ಹಳ್ಳಿಯ ಜನ ಅಷ್ಟೇ ಅಲ್ಲ ಬಂಧುಗಳೇ, ಪಟ್ಟಣಿಗರು ಕೂಡ ಪಂಚ್ ಕೊಡ್ತಾರ. ಇನ್ನೊಂದೇನು, ಬೆಂಗಳೂರು ಅಂತ ಪಟ್ಟಣ, ಇದು ಅಪಾರ್ಟ್ಮೆಂಟ್ಗಳು ಸಂಸ್ಕೃತಿ ಇರುವಂತ ಒಂದು ಪಟ್ಟಣ ಬಂಧುಗಳೇ. ಹಲವಾರು ರಾಜ್ಯದ ಮಕ್ಕಳೊಂದಿಗೆ ನಮ್ಮ ಮಕ್ಕಳು ಬೆಳಿತಾರ. ಪಂಜಾಬಿ ಹುಡುಗನ ಜೊತೆಗೆ ಬೆಳಿತಾರ, ರಾಜಸ್ಥಾನಿ ಹುಡುಗನ ಜೊತೆಗೆ ಬೆಳಿತಾರ, ಗುಜರಾತ್ ಹುಡುಗನ ಜೊತೆಗೆ ಬೆಳಿತಾರ. ಅವ್ರಿಗೆ ನಮ್ಮ ಕನ್ನಡ ನಾಡಿನ ಮಕ್ಕಳು ಕನ್ನಡ ಕಲಿಸಿ ಬರ್ತಾರೆ ಬಂಧುಗಳೇ. ಈ ಪಟ್ಟಣ ಪ್ರದೇಶದ ಮಕ್ಕಳು ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು, ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾ ಹೇಳ್ತೀನಿ. ಸಹೃದಯ ಕನ್ನಡಿಗರೇ, ನಾವು ಕನ್ನಡವನ್ನ ಬರೀ ಉತ್ಸವ ಮಾಡದಲೇ ಕನ್ನಡದ ಅಳಿವು, ಕನ್ನಡದ ಉಳಿವು, ಕನ್ನಡದ ಬೆಳವು, ಕನ್ನಡದ ಕಸುವು ಯಾರ ಕೈಲಿದೆ? ಕನ್ನಡಿಗರ ಕೈಯಲ್ಲೇ ಇದೆ. ಕನ್ನಡಕ್ಕಾಗಿ ಕೈ ಎತ್ತಿದ್ರೆ ಕಲ್ಪವೃಕ್ಷವಾಗುತ್ತೆ ಎಂದು ಆ ದೃಷ್ಟಿಯಿಂದ ಕನ್ನಡ ನಾಡಿನ ಕನ್ನಡ ಜನ ಮನೆಯಲ್ಲಿ ಕನ್ನಡವನ್ನು ನುಡಿಯುವುದರ ಮೂಲಕ ಮನಸ್ಸಿನಲ್ಲಿ ಕನ್ನಡದ ಗುಡಿಯನ್ನಿರಿಸಿ ಕನ್ನಡತಿಗೆ ನಾವು ಆರತಿ ಎತ್ತಿದರೆ ಆಗ ನಮ್ಮ ಕನ್ನಡ ನಾಡು ಸುಂದರ. ರಾಜ್ಯೋತ್ಸವಕ್ಕೂ ಒಂದರ್ಥ. ಮಲ್ಲಯ್ಯರ ನಡುವೆ ಮಾತಿನ ಕಟ್ಟೆಯಲ್ಲಿ ರಾಜ್ಯೋತ್ಸವದ ದಿವಸ ಕನ್ನಡ ಉಳಿವು ಹಳ್ಳಿಯಿಂದಲೇ ನಗರದಿಂದಲೇ ಅನ್ನುವ ಮಾತಿಗೆ ಇವರು ಕೊಟ್ಟಿರ್ತಕ್ಕಂಥ
ಮಾಡುವಂತಹ ಒಂದು ಹೂರಣ. ಕನ್ನಡದ ಮಲ್ಲಮಲ್ಲಿಯರಿಗೆ, ಕನ್ನಡದ ಕಟ್ಟಾಳುಗಳಿಗೆ ಇದೀಗ ಕನ್ನಡದ ಒಂದು ಕಾಣಿಕೆಯನ್ನ ಅವರು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಸದ್ಗುರು ಆಯುರ್ವೇದ ಸೋಪ್ ಕಡೆಯವರಿಂದ ನಿಮಗೊಂದು ಕಾಣಿಕೆ. ಇದು ಕನ್ನಡ ರಾಜ್ಯೋತ್ಸವದ ವಿಶೇಷ ಮಾತಿನ ಕಟ್ಟೆ. ಪ್ರೆಸೆಂಟ್ ಸದ್ಗುರು ಆಯುರ್ವೇದ ಸೋಪ್, ಡಿಜಿಟಲ್ ಪಾರ್ಟ್ನರ್ G5. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಸೇರೋಣ. ನಮಸ್ಕಾರ.